ಹಾಗೆ ಇದ್ರ ಜೊತೆಗೆ ಈ ಸಾಹಿತ್ಯವನ್ನ ರಚಿಸ್ತಾ ಇರುವಂತಹ ನಾಗಾರ್ಜುನ್ ಶರ್ಮಾ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಈ ಒಂದು ಪ್ರಾಜೆಕ್ಟ್ಗೆ ನಮಗೆ ಸಹಕಾರ ಕೊಡ್ತಾ ಇರುವಂತಹ ಮಂತ್ರಾಲಯ ಮಠದ ಪ್ರತಿನಿಧಿ ಶ್ರೀನಿಧಿ ಕರ್ಣಂ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಅಂಡ್ ಇದರ ಜೊತೆಗೆ ನಮ್ಗೆ ಯಾವಾಗ್ಲೂ ಸಹಕಾರ ಕೊಡುವಂತಹ ಜಲ್ಸಾದ ಓನರ್ ಅಮೃತ ಮೇಡಮ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಕೇಳ್ಕೊಂತಾ ಇದ್ದೀನಿ. ನಾವು ಶುರು ಮಾಡ್ಲಿ ಅಂತ ಹೇಳಿ ಕೇಳ್ಕೊಂತ ಈ ಒಂದು ದೀಪ ಬೆಳಗಿಸೋದ್ರ ಮುಖಾಂತರ ಶುರು ಮಾಡ್ಬೇಕಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ರಾಯರ್ನ ನೆನೆಯುತ್ತಾ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವಂತಹ ಆತ್ಮೀಯ ನಮ್ಮ ಮಾಧ್ಯಮ ಮಿತ್ರರು, ಹಾಗೇನೆ ಬಂದಂತಹ ಅತಿಥಿಗಳು, ಜೊತೆಗೆ ನನ್ನ ಪ್ರೀತಿಯ TNAT ಟೀಮ್ ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ನಮ್ಮ TNAT ಬಗ್ಗೆ. ನಾನು ಅಲ್ಲಿ ಚೀಫ್ ಎಡಿಟರ್ ಆಗಿ ಇದ್ದೀನಿ ಅನ್ನೋದು ನನ್ನ ಹೆಮ್ಮೆಯ ವಿಚಾರ. ರಘುಭಟ್ ಸರ್ ಯಾವಾಗಲೂ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇರ್ತಾರೆ. ಮೊದಲನೇದಾಗಿ ಜನರಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ, ಅದರಿಂದ ನಾವು ಹೇಗೆ ಅವ್ರಿಗೆ ಗೌರವವನ್ನು ಕೊಡ್ಬೋದು ಅನ್ನೋಂಥ ಆಲೋಚನೆಯಲ್ಲಿ ಸದಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕಳೆದ 8 ವರ್ಷಗಳಿಂದ ಮಾಧ್ಯಮದಲ್ಲಿ ವಿನೂತನವಾಗಿ ಇಡೀ ಭಾರತದಲ್ಲೇ ಈ ರೀತಿಯಾಗಿ ವಿನೂತನವಾಗಿ ನಡೆಯುವಂಥ ಕಾರ್ಯಕ್ರಮ ಅಂದರೆ ಏಕೈಕ ಸಂಸ್ಥೆ ನಮ್ಮ ದಿ ನ್ಯೂ ಇಂಡಿಯನ್ ಟೈಮ್ಸ್ ಕೂಡ ಮಾಡಲ್ಪಡುವಂತಹ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮದ ಸಾಧಕರಿಗೆ ಕೊಡುವಂತಹ ಅವಾರ್ಡ್ ಫಂಕ್ಷನ್. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರ ಕಳೆದ 8 ವರ್ಷದಿಂದ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಒಂದು ಚಾನೆಲ್ನ ಅಥವಾ 2-3 ಚಾನೆಲ್ನ ಸದಸ್ಯರನ್ನ ಒಂದ್ಗೂಡಿಸುವಂಥದ್ದು ಕಷ್ಟ. ಅಂಥದ್ರಲ್ಲಿ ಇಡೀ ದಕ್ಷಿಣ ಭಾರತದ ಎಲ್ಲ ಮಾಧ್ಯಮದನ್ನು ಕೂಡ ಒಗ್ಗೂಡಿಸಿ ವಿಜೃಂಭಣೆಯಿಂದ ಫಿಲಂ ಇಂಡಸ್ಟ್ರಿ ಲೆವೆಲ್ಗೆ ಮಾಡುವಂತಹ ಕಾರ್ಯಕ್ರಮ. ಇನ್ನು ಇವತ್ತಿನ ಮುಖ್ಯ ಉದ್ದೇಶ ರಾಯರ ದರ್ಶನ ಆಲ್ಬಮ್ ಸಾಂಗ್ ವಿಚಾರ ಆಗಿರೋದ್ರಿಂದ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬಯಸ್ತೀನಿ. 2012-13 ಆರಂಭವಾಗಿರುವಂತಹ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಸಾಕಷ್ಟು ಮೂವಿಗಳಿಗೆ ಕೋ ಪ್ರೊಡ್ಯೂಸರ್ ಆಗಿ ಕಾರ್ಯವನ್ನ ಮಾಡಿದರೆ, ಅದ್ರ ಜೊತೆಗೆ ಮುಖ್ಯವಾಗಿ ಸಾಮಾಜಿಕವಾಗಿ ಯಾವ ರೀತಿಯಾಗಿ ನಾವು ಜನರಿಗೆ ಉಪಯೋಗವನ್ನ ತೆಗೆದುಕೊಳ್ಬಹುದು ಅನ್ನೋ ಕಾನ್ಸೆಪ್ಟ್ಗಳು ಬಂದಾಗ ಅದಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಮೊದಲು ನಿಲ್ಲುವಂಥದ್ದೇ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್. ಸಾಕಷ್ಟು ಸಂದೇಶಗಳನ್ನ ಕೊಡುವಂತಹ ವಿಚಾರಗಳನ್ನ, ಮೈದಾನ ಅಂತ ಫಿಲಂ ಬಂತು. ಸೊ ಅದರಲ್ಲಿ ಮರಗಳನ್ನ ಯಾವ ರೀತಿಯಾಗಿ ಸೇವ್ ಮಾಡೋದು, ಹಾಗೇನೆ ಎಷ್ಟು ಮುಖ್ಯ ಅನ್ನೋ ವಿಚಾರವನ್ನ ಇಟ್ಕೊಂಡು ತೆಗೆದಿರುವಂತಹ ಸಿನಿಮಾ ಆಗಿತ್ತು. ಹಾಗೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಕೂಡ ಇದರಿಂದ ಮಾಡಲಾಗ್ತಾ ಇದೆ. ರಾಯರ ಒಂದು ಆಲ್ಬಮ್ಗೆ ಇನ್ ಡಿಟೇಲ್ ಆಗಿ ರಘು ಸರ್ ಮಾತಾಡ್ತಾರೆ, ಬಟ್ ಅವರ ಬಗ್ಗೆ ಒಂದೆರಡು ಮಾತಾಡ್ತೀನಿ ನಾನು. ರಘು ಭಟ್ ಸರ್ ಅಂದ್ರೆ ಒಂದು ಕೆಲಸವನ್ನ ಮಾಡೋದಿಲ್ಲ, ನಟರಾಗಿ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಹಾಗೇನೆ TNAT ಮುಖಾಂತರ ಮಾಧ್ಯಮಕ್ಕೆ ಒಂದು ಗೌರವವನ್ನು ಸಲ್ಲಿಸಿರುವಂಥದ್ದು. ಈಗ ಹೊಸ ಹೆಜ್ಜೆ ಅಂತ ಅಂದ್ರೆ ಧರ್ಮವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಅನ್ನುವಂತಹ ಒಂದು ಆಲೋಚನೆಯೊಂದಿಗೆ ಈಗ ಹೊಸ ಹೆಜ್ಜೆಯನ್ನ ಇಡ್ತಾ ಇದೆ ನಾವೆಲ್ಲರ ತಂಡ ಅಂತ ಹೇಳ್ಬೋದು. ಇದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ನಮ್ಮೆಲ್ಲರ ಪ್ರೀತಿಯ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಒಂದು ಆಲ್ಬಮ್ ಸಾಂಗ್ ನ ಮಾಡುವಂತಹ ಆಲೋಚನೆಯನ್ನ ಹೊಂದಿದ್ದೀವಿ. ಆ ಕಾರ್ಯ ಕೂಡ ನಡೀತಾ ಇದೆ ಈಗ. ಹಾಗೇನೆ ನಮ್ಮ ಪ್ರೀತಿಯ ನಮ್ಮ ಕರ್ನಾಟಕದ ಪ್ರಪ್ರಥಮ ರಾಷ್ಟ್ರಕವಿಗಳ ಆಗಿರುವಂತಹ ಗೋವಿಂದ ಪೈ ಅವರ ಬಗ್ಗೆ ಒಂದು ಜೀವನ ಚರಿತ್ರೆಯನ್ನ ಬೆಳ್ಳಿ ತೆರೆ ಮೇಲೆ ತರುವಂತಹ ಆಲೋಚನೆಗಳು ಕೂಡ ಇದೆ. ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಡಮಾಡಲ್ಪಡ್ತೀವಿ. ಸೊ ಇದು ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಆಗಿನ ದಿ ನ್ಯೂ ಇಂಡಿಯನ್ ಟೈಮ್ಸ್ ನ ಒಂದಿಷ್ಟು ಚಿಕ್ಕ ಕಿರು ಪರಿಚಯ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಾಕಷ್ಟು ಕೊಟ್ಟಿದ್ದೀರಾ ನಮ್ಮ ನ್ಯೂ ಇಂಡಿಯನ್ ಟೈಮ್ಸ್ ನ ಅವಾರ್ಡ್ ಫಂಕ್ಷನ್ ಟೈಮ್ ಅಲ್ಲಿ. ನಮ್ಮ ಮುಂಬರುವ ಪ್ರಾಜೆಕ್ಟ್ಗಳಿಗೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ಹಾಗೆ ಈ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಬಹಳಷ್ಟು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅಥವಾ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಒಂದು ಸಾಹಿತ್ಯವನ್ನ ನಮಗೆ ಮಂತ್ರಾಲಯದ ಪರಿಚಯ ಇದೆ, ಆದ್ರೆ ಮಂತ್ರಾಲಯದ ಒಳಾಂಗಣ ಇರ್ಬೋದು ಅಥವಾ ಅದರ ಈ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಸುಲಭದ ಮಾತಲ್ಲ. ಇದಕ್ಕೆ ಅಂಡ್ ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಯಾವುದೇ ಒಂದು ನಾವು ಇವೆಂಟ್ ಮಾಡಿದ್ರು ಕೂಡ ನಮ್ಮ ಜೊತೆಗೆ ಸಹಕಾರ ಕೊಡುವಂತ ಆರ್ಟಿ ನಗರ್ ಮೇನ್ ರೋಡ್ ಅಲ್ಲಿ ಅದ್ಭುತವಾಗುವಂತಹ ಒಂದು ರೆಸ್ಟೋರೆಂಟ್ ಇರುವಂತಹ ಜಲ್ಸಾದ ಅಮೃತ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರ್ಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಹಾಗಾದ್ರೆ ಈ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ನ ಉದ್ದೇಶಿಸಿ ಹಾಗೆ ನಮ್ಮ ಬಗ್ಗೆ ನೀವು ಸಣ್ಣ ಕಿರು ಪರಿಚಯವನ್ನು ಕೊಟ್ಟಿದ್ದೀವಿ ಸರ್. ನೀವು ನಮ್ಮ ಮಾಧ್ಯಮ ಅವಾರ್ಡ್ ಫಂಕ್ಷನ್ ಆಗಿರುವಂತಹ ನ್ಯೂ ಇಂಡಿಯನ್ ಟೈಮ್ಸ್ ನ ಅವಾರ್ಡ್ ಫಂಕ್ಷನ್ಗೂ ಕೂಡ ಬಂದಿದ್ರಿ, ಅದು ಕೂಡ ನಮ್ಮ ಹೆಮ್ಮೆ ನಿಜಕ್ಕೂ. ಹಾಗೆ ಇವತ್ತು ಇಲ್ಲಿಗೆ ಬಂದಿರೋದು ಖಂಡಿತ ನಮ್ಮ ಹೆಮ್ಮೆ. ಹಾಗಾಗಿ ನಮ್ಮನ್ನ ಕುರಿತು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿರುವಂತಹ ಶ್ರೀ ಜಗ್ಗೇಶ್ ಸರ್ ಅವರನ್ನ ಕೇಳ್ಕೊಂತಾ ಇದ್ದೀನಿ. ನಾನು ಆಗ್ಲೇ ಹೇಳಿದೆ ರಾಯರ ಮಗ ಅಂತ ಹೇಳಿ, ನಮ್ಮ ಮಂತ್ರಾಲಯದಲ್ಲೂ ಕೂಡ ನಿಮ್ಮನ್ನ ಅದೇ ರೀತಿಯಾಗಿ ಸಂಬೋಧಿಸಿದ್ರು ರಾಯರ ಮಗ ಅಂತ. ದಯವಿಟ್ಟು ನಿಮ್ಮ 2 ಮಾತುಗಳು ಸರ್, ಈ ಒಂದು ಪ್ರಾಜೆಕ್ಟ್ ನ ಯಾವ ಎಕ್ಸ್ಪೆಕ್ಟೇಷನ್ಸ್ ಜೊತೆ ಹಾಗೆ ನಮ್ಗೆ 2 ಮಾತಾಡ್ಬೇಕಂತ ಹೇಳಿ ಕೇಳ್ಕೊತೆ. ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನಗೆ ಒಂದು ವಾರ ಆಯಿತು ಅಂತ ಮತ್ತೆ ಒಂದು ವಾರದಲ್ಲಿ ನಮ್ಮ ಮಠದ PR ಅವರು ಫೋನ್ ಮಾಡಿದ್ರು, ನರಸಿಂಹ ಅವರು ಮಾಡಿ ಈ ರೀತಿ ಶ್ರೀಗಳು ಮಾತಾಡ್ತಾ ಇರ್ತಾರೆ. ಶ್ರೀಗಳು ಸಾಮಾನ್ಯವಾಗಿ ಯಾರ ಹತ್ರ ಮಾತಾಡೋಲ್ಲ, ಅಪರೂಪಕ್ಕೆ ಫೋನ್ ಮಾಡ್ತಾರೆ. ನನಗೆ ಶಾಕ್ ಆಯಿತು, ಏನಕ್ಕೆ ಮಾಡಿದ್ರು ಅಂತ ಅಂದ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು ಈ ಥರ ಇವ್ರ ಬಗ್ಗೆ ಏನೋ ಗೊತ್ತಿದೆ ಅವರು. ಆಮೇಲೆ 2ನೇದಾಗಿ ನಮ್ಮ ವೆಂಕಟೇಶ್ ಬಗ್ಗೆ ಹೇಳಿದ್ರು. ನಮ್ಮೆಲ್ಲ ಆತ್ಮೀಯರಿದ್ದಾರೆ ಬಿಡಿ, ವಿಷಯ ಗೊತ್ತಾಗಲಿಲ್ಲ ಅಂದು ನಾನೇನೋ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಕ್ಕೆ ಹೋಗುದು. ನೀವೇನು ಹೇಳಿದ್ರೆ ಮಾಡ್ತೀನಿ, ಬಟ್ ನಾನು ಡೆಲ್ಲಿಲಿ ಇರ್ತೀನಿ, ಅವತ್ತು ನಿಮಗೋಸ್ಕರ ವಾಪಸ್ ಬರಬೇಕು, ಬರ್ತೀನಿ, ಬಂದು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಪಿಕೊಂಡೆ. ರಾಯರದು ಇದೊಂದೇ ಅಂತಲ್ಲ, ನಡೀತಾನೆ ಇರಬೇಕು. ಸೂರ್ಯಚಂದ್ರ ಇರೋದು ನಡೀತಾನೆ ಇರಬೇಕು. ಯಾರ್ಯಾರೋ ಆಮೇಲೆ ಬ್ಯೂಟಿಫುಲ್ ಏನು ಅಂದರೆ, ರಾಯರನ್ನ ನಾನು ಏನೋ ಅವ್ರಿಗೊಂದು ಸೇವೆ ಮಾಡ್ತೀನಿ ಅಂತಲ್ಲ, ರಾಯರು ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಅದೊಂದು ಬ್ಯೂಟಿ ಅವರಿಗೆ, ಸೊ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಆಮೇಲೆ ಅಜನೀಶ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್, ಕನ್ನಡಕ್ಕೆ ತುಂಬ ದೊಡ್ಡ ಕೊಡುಗೆ. ಆಮೇಲೆ ನಾನು ಸಾರಿ ಇವನು ನನ್ನ ಹಾಡು ಬರ್ದಿದ್ದಾನೆ ಗೊತ್ತಿಲ್ಲ ನನಗೆ, ಸಿಂಗಲ್ ಸುಲ್ಲ ಅಂತ ನಮ್ಮದೊಂದು ಹಾಡೆಲ್ಲ ಬರ್ದಿದ್ದಾನೆ. ಸೊ ಈ ಥರನೂ ಬರೀತಿದ್ದಾನೆ ಅಂದರೆ ನನಗೆ ಇನ್ನೂ ದೊಡ್ಡ ಸಂತೋಷ. ವೆರಿ ಆನೆಸ್ಟ್ಲಿ ನಾನು ಎಮಿಲ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಈಗ ಒಂದು 4 ತಿಂಗಳ ಕೆಳಗೆ ಕರೆಸ್ಬಿಟ್ಟು ಹೇಳಿದೆ, ಈ ಥರ ಒಂದು 12 ಹಾಡು ಮಾಡೋಣ ರಾಯರ ಬಗ್ಗೆ, ಒಂದು ಟ್ಯೂನ್ ಮಾಡ್ಕೋಬೋಗಿ ಮಾಡಿಬಿಟ್ಟಿದ್ದೆ ನಾನು. ಬರವಣಿಗೆಗೆ ಯಾಕೋ ಕರೆಸಿ ಯಾಕೋ ತುಂಬ ಬೇಜಾರಾಯ್ತು ನನಗೆ. ಇದು ಗೊತ್ತಿರೋರು ಏನೋ ಬರೆದ್ರೆ ಚಂದಪ್ಪ ಅಂತೇಳಿ ಸುಮ್ಮನೆ ಅಂತ ಕಳಿಸ್ಬಿಟ್ಟೆ. ಅದು ಹಂಗೆ ಇದೆ, ಟ್ರ್ಯಾಕ್ ಎಲ್ಲ ರೆಡಿ ಇದೆ. ಅದಕ್ಕೆ ಒಂದು ಕೇಳಿದೆ ರಾಯರ ಬಗ್ಗೆ ಬರೀತೀಯ ಅಂತ. ಗೊತ್ತಿಲ್ಲ ಯಾರ್ಯಾರಿಗಿದೆಯೋ ಅದು. ನನಗೆ ಬೇರೆ ಆಸೆ ಅದನ್ನೇ ಆಡಬೇಕು. ನಾನು ಆಮ್ ನಾಟ್ ಎ ಗುಡ್ ಸಿಂಗರ್, ಬಟ್ ಕಲ್ತ್ಕೊಂಡು ನೀಟಾಗಿ ಹಾಡೋ ಉದ್ದೇಶದ ಇಟ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಇದ್ದಾಗ ಹೆಂಡತಿಗೆ ಮಕ್ಕಳಿಗೆ ಎಲ್ಲ ಮಾಡಿ ಬಿಟ್ಟು ಹೋಗ್ಬೋದು, ಬಟ್ ನಾನು ಮನಸ್ಸುಗಳ ಮಧ್ಯೆ ಬಿಟ್ಟು ಹೋಗೋಣ ಅಂತ ಒಂದು ಸಂಕಲ್ಪ ಇದೆ ನನಗೆ. ಹಾಗಾಗಿ ರಾಯರ ಕೃಪೆ ನನಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ನಾವು ಊಟಕ್ಕೆ ಬಂದವರು ಯೂಸ್ ಟು ಲವ್ ಫುಡ್. ಯಾರಾದರೂ ಊಟಕ್ಕೆ ಹಾಕ್ಬಿಟ್ರೆ ಸಾಕಪ್ಪ ಅನ್ನೋಂಥ ಇದ್ದವರು ನಮ್ಮ ಆನಂದವಾಗಿ. ಸಿನಿಮಾ ಅಷ್ಟು ಸಚ್ ಎ ಬ್ಯೂಟಿಫುಲ್. ನಮ್ಮ ಸಿನಿಮಾ ಬಂದು ಅವ್ರು ಹಾಕ್ದಂಥ ಊಟ ಇದೆಯಲ್ಲ, ಭಾಳ ಅದ್ಭುತ ಊಟ, ಕಣ್ಣಿಗೆ ಬೇಕಾದ ಹಾಕೋರು. ಸೊ ಹಾಗಾಗಿ ನನಗೆ ಈ ಕ್ಷೇತ್ರ ತುಂಬ ಇಷ್ಟ ಆಯಿತು. ಅದು ಕೂಡ ರಾಯರ ಪ್ರಸಾದವೇ. ಊಟದ ಜೊತೆಗೆ ಬೆಳವಣಿಗೆನೂ ಆಯಿತು. ಇವತ್ತು ನನ್ನ ಯೋಗ್ಯತೆಗೆ ನಾನು ಒಂದು 25-30 ಜನ ಸಾಕೋ ಥರ ಆಗಿದೆ ರಾಯರ ಕೃಪೆ. ಸೊ ಹಾಗಾಗಿ ಆ ಕ್ಷೇತ್ರದ ಮಹಿಮೆನ ಹೇಳ್ತಾ ಹೋದರೆ ಅದಕ್ಕೆ ಐ ಡೋಂಟ್ ಥಿಂಕ್ ತುಂಬ ದಿನಗಳೇ ಬೇಕಾಗ್ತದೆ ಹೇಳೋದು. ಸಂಕ್ಷಿಪ್ತವಾಗಿ ಮಾಡ್ಬಿಟ್ಟು ಎಲ್ಲ ಹೊರಟ್ರೆ ರಾಯರು ಪ್ರತಿ ಬಾರಿ ಹೇಳ್ತೀನಿ, ಹೇಳಿದ್ರೆ ಒಳ್ಳೆಯದು. ಇಟ್ಸ್ ಎ ಚಾಲೆಂಜ್. ಸುಮ್ಮನೆ ಏನೋ ಮಾತಾಡ್ತಾರೆ ಅಂತಂದ್ರೆ ಇಟ್ಸ್ ಎ ಚಾಲೆಂಜ್. ಯು ಮೇಕ್ ಎನ್ ಎಕ್ಸ್ಪೆರಿಮೆಂಟ್. ಮನಸ್ಸಿನಿಂದ ಹೋಗ್ಬೇಕು ಅವ್ರನ್ನ. ನನಗೆ
ಯಾರೋ ಹೇಳಿದ್ದಾರೆ ರಾಯರು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಂತೆ ಅನ್ನೋ ನಾನು ನಿಮ್ಗೆ ಸರೆಂಡರ್ ಆಗಿದ್ದೀನಿ ಅಂತ ಹೋಗುತ್ತೆ ಅಷ್ಟು. ಹೆಂಗೆ ಸರೆಂಡರ್ ಆಗಬೇಕು ಅಂದರೆ ಅದರ ರೇಂಜೇ ಬೇರೆ ಇರೋದು, ಸಂಪೂರ್ಣ ಆ ಥರ ನೀವು ಸರೆಂಡರ್ ಆಗಿ ಆಮೇಲೆ ನೀವು ಅವ್ರನ್ನ ಕೂತಲ್ಲಿ ನಿಂತಲ್ಲಿ ನೆನಪು ಮಾಡ್ಕೊಳ್ತಾರೆ. ಅವ್ರನ್ನ ಅಕ್ಷರ ಸಾಕು, ಬೇರೆ ಏನು ಬೇಕಾಗಿಲ್ಲ. ಹೋಮ ಯಜ್ಞ ಅವನ ಯಾವುದು ಬೇಕಾಗಿಲ್ಲ. ಓಂ ಶ್ರೀ ಹಾಕಿದ್ರೆ ಎಷ್ಟು ಸರಿ ಆಗುತ್ತೆ ಹೇಳ್ಕೊಳ್ತಾರೆ. ನೀವು ಸ್ಟಾರ್ಟ್ ಮಾಡಿ, ಅವ್ರು ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿದ್ದಂಗೆ ಮಿರಾಕಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ನಾನು ಅವರ ನಾಮಸ್ಮರಣೆ ನನಗೆ ದಾನ ಕೊಟ್ಟಂತ ನಮ್ಮ ತಾಯಿನ ನಾನು ಸದಾಸರ ಕಾಲ ನೆನೆಸ್ಕೊತೀನಿ. ಯಾಕಂದರೆ ನಾವೆಲ್ಲ ಬಾಲ್ಯದಲ್ಲಿ ಅಂಥ ಒಳ್ಳೆಯ ಸಂಪರ್ಕದಲ್ಲಿ ಇದ್ದವರೆಲ್ಲ ಎಲ್ಲ ಪೋಲಿಗಳು ತೀಟೆ. ನಮ್ಮ ತಾಯಿಗೆ ಇದ್ದಿದ್ದು ಒಂದೇ ಮಾರ್ಗ, ಇವನಿಗೆ ಏನಾದರೂ ರಾಯರ ಬಗ್ಗೆ ಅವನಿಗೆ ತಿಳಿಸ್ಬಿಟ್ರೆ ಬಹುಶಃ ಚೇಂಜ್ ಆಗ್ಬೋದೇ ನಾನು ಅಂತಾನೆ ಏನೋ ಅವಳು ಪರಮ ರಾಯರ ಭಕ್ತೆ ನಮ್ಮಮ್ಮ. ಹಾಗಾಗಿ ನನಗೆ ಆ ಕಾಲದಲ್ಲಿ ನಾನು ಇದ್ರು ಓ ಬಾ ನೀನು ರಾಯರ ಮಠಕ್ಕೆ ಹೋಗು ಅಂತ ಡೋಂಟ್ ಬಿಲೀವ್. ನಾನು ಹೋಗ್ಬೇಕಾದ್ರೆ ಈ ಟ್ರಿಪ್ ಹೋಗ್ತಾರಲ್ಲ ಆ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ತಾಯಿ ಅಂದರು, ನೀನು ಈ ಥರ ಟ್ರಿಪ್ಗೆ ಹೋಗೋ ಥರ ಎಲ್ಲ ಹೋಗ್ಬಾರ್ದು ಅಂತ. ನೀನು ಏನೂ ಇಲ್ಲ ಅಂತ ನೀನು ಹೋಗ್ಬೇಕು ನನಗೆ, ನಿನಗೆ ಅಂದರೆ ಅದು ಚೆನ್ನಾಗಿರುತ್ತೆ, ಹೋಗೋದು ನೀನು ಅನುಭವಿಸ್ಬೇಕದನ್ನು ಅಂತ ಹೇಳಿ ನಮ್ಮ ತಾಯಿ, ಮಹಾನ್ ದೇವತೆ ನಮ್ಮ ತಾಯಿ, ಅವ್ರು ಕಳಿಸೋರು ನನಗೆ. ನಾವು ಹೋದಾಗ ಯಾರೋ ಪರಿಚಯ ಇಲ್ಲ ನನಗೆ. ಸೊ ಅಲ್ಲಿ ಹುಬ್ಬಳ್ಳಿ ಧರ್ಮಛತ್ರ ಅಂತ ಒಂದು ಛತ್ರ ಇವತ್ತು ಇದೆ. 25 ಪೈಸೆ ಅಡುಗೆಯಲ್ಲಿ, ಹಾಸಕ್ಕೆ 25 ಪೈಸೆ, ರೂಮ್ ನಂಬರ್ 8. ಈಗಲೂ ನೋಡ್ಕೊಬರ್ತೀನಿ ನಾನು, ಯಾವಾಗ ಹೋದ್ರೂ ನೋಡ್ತೀನಿ ಹೋಗಿ. ಅಲ್ಲಿ ಹೋಗಿ ಸೇರಿಕೊಂಡೆ. ಮಠದಲ್ಲಿ ಊಟ, ಆಮೇಲೆ ಅಲ್ಲಿ ನಮ್ಮ ಮಠದ PR ಅವರ ಮಾವನವರು ಅಲ್ಲೊಂದು ಟೆಂಟ್ ಇಟ್ಟು, ಸಂಜೆ ಆದರೆ ಪಿಕ್ಚರ್ ಹುಚ್ಚನೋಳಿ ಹೆಂಗಿದೆ. ಆದರೆ ಅಲ್ಲೆಲ್ಲ ಬರೀ ತೆಲುಗು ಪಿಕ್ಚರ್, ವಾಟುಳ ಪುಣ್ಣಮ್ಮ ಆ ಥರ ಏನೇನೋ ಹೆಸರುಗಳು, ಸುಮಾರು ಟೈಮ್ ಪಾಸ್ ಕೂತ್ಕೊಳ್ಳೋದಷ್ಟೇ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಡೋಂಟ್ ಬಿಲೀವ್ ಗೋಪಾಲಾಚಾರ ಅಂತ ನಿಮ್ಗೆ ಗೊತ್ತಿರೋ ಕಾಲಲ್ಲಿ ಆಕ್ಬಿಟ್ ಆಗಿತ್ತಲ್ಲ, ಅವ್ರು ನನಗೆ ಸಿಗ್ತಾರೆ ನದಿ ತೀರದಲ್ಲಿ. ಏನಪ್ಪ ಯಾರಪ್ಪ ನೀನು ಈ ಥರ ಯಾವಾಗ ಇಲ್ಲಿ ಕೂತಿರ್ತೀರಾ, ಇಲ್ಲಿ ಕೂತ್ಕೊಂಡು ಬಂದು ಹೋಗಿ ರಾಯರ ಸೇವೆ ಮಾಡ್ಬೋದಲ್ಲ ನೀನು ಅಂತ ನನಗೆ ಹೇಳ್ತಾರೆ. ಸಮಯ ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮಮ್ಮ ಒಳ್ಳೆ ಬಂದಿದ್ದೀನಿ, ನನಗೆ ಏನು ಮಾಡೋದು ಗೊತ್ತಿಲ್ಲ. ಪಾಪ ಎಡ್ಯುಕೇಟ್ ಟೈಪ್ ಆಯಿತು ಅಂದ್ಬಿಟ್ಟು ಪಾಪ ಅವ್ರು ಹೋಗೋರು ಕೂತ್ಕೊಂಡ್ರು. ಮಠದ ಆನೆ ಇತ್ತು, ನಾನು ಅದನ್ನು ಭಾಳ ಜಾಲಿ ನೋಡ್ತಾ ಕೂತಿದ್ದೆ. ಅದೆಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಿಲ್ಲ. ಆಗ ಅವ್ರು ಕೂತ್ಕೊಂಡು ಇವಾಗ ಮೈ ಫಸ್ಟ್ ಫ್ರೆಂಡ್ ಇನ್ನೊಂತಾರೆ. ಅವ್ರು ಹೇಳಿದ್ರು, ನಾನು ಏನು ಹೇಳ್ತಾ ಇದ್ದೀನಿ ಅವ್ರು ಅದನ್ನೇ ಹೇಳಿದ್ರು. ಅವ್ರನ್ನ ನಂಬಿಬಿಟ್ರೆ ನಿನ್ಗೇನೋ ಬೇಡ ಜಗತ್ತಲ್ಲಿ ಅಂತ. ನನಗೆ ಒಂದು ಸಣ್ಣದು ಒಂದು ಆಸೆ ಇರ್ತಾರಲ್ಲ ಅರ್ಥ. ನಮ್ಮಮ್ಮ ಹೇಳಿದ್ರು ನಮ್ಮ ತಾಯಿ, ಯಾಕಂದರೆ ನಮ್ಮ ತಾಯಿ ಏನು ಹೇಳ್ತಾರೆ ಅದು ನನಗೆ ವೇದವಾಕ್ಯ. ಅವ್ರು ಹೇಳಿರೋ ಮಾತನ್ನ ಇದುವರೆಗೂ ಬೇರಿಲ್ಲ. ನಾನು ಯೋಚನೆ ಮಾಡಿದೆ, ನಮ್ಮಮ್ಮ ಹೇಳ್ದಂಗೆ ಹೇಳ್ತಾರಲ್ಲ ಇವರು ಏನಿರ್ಬೋದು. ಸರಿ ಆಯಿತು, ಏನು ಮಾಡಬೇಕು ಸ್ವಾಮಿ? ಏನು ಮಾಡಬೇಡ, ನೀನು ಹೋಗಿ ರಾಯರಿಗೆ ಸೇವೆ ಮಾಡಪ್ಪ. ನೀನು ನನಗೆ ಮಾಡೋಕ್ಕೆ ಬರೋಲ್ಲ ಸರ್. ಏನು ಮಾಡಬೇಡ, ಸ್ನಾನ ಮಾಡಿ ಉರುಳಾಕಕ್ಕೇನ ನಿನಗೆ ಅಂತ ಅಂದರು. ಆಯ್ ಸ್ವಾಮಿ ಮಾಡ್ತೀನಿ ಅಂದ್ಬಿಟ್ಟು ಸ್ಟ್ರೇಟವೇ ಹುಚ್ಚಿನ ಥರ ಸ್ನಾನ ಮಾಡ್ಕೊಂಬಂದೆ. ಮಧ್ಯೆ ಬಟ್ಟೆನೇ ಬಂದೆ, ಒಂದು 6 ರೌಂಡ್ ಹಾಕಿಲ್ಲ, ಫುಲ್ ವಾಮಿಟ್ ಮಾಡಿದೆ. ತುಂಬ ಬೇಜಾರಾಗೋಯ್ತು ನನಗೆ, ತುಂಬ ಅಸಹ್ಯ ಆಗೋಯ್ತು ನನಗೆ. ಏನಕ್ಕೆ ಈ ಥರ ಆಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟೆ. ಆಮೇಲೆ ನಾನು ಒಬ್ಬನ ಗಮನಿಸ್ತಾ ಇದ್ದೆ, ಬಹುಶಃ ತಮಿಳೋನು ಅಂತ ಕಾಣುತ್ತೆ. ಅವನು ಉರುಳು ಸೇವೆ ಮಾಡೋನು, ಹೆಂಗೂ ಮಾಡ್ತಿದ್ದ ಅಂದರೆ ಅವನು ನಾವು ನಡೆದ್ರೂ ಹೋಗೋಕ್ಕಾಗಲ್ಲ ಅವನ ಸಮಕ್ಕೆ ಅಷ್ಟು ಕಷ್ಟಾಗ. ಅವಾಗ ಅವನ್ನ ಕಲ್ಲು ಕೇಳಿದೆ. ಅವನು ಹೇಳ್ದ, ನೀನು ಯಾಕೆ ವಾಮಿಟ್ ಮಾಡಿದೆ ಅಂತ ಹೇಳ್ತೀನಿ ಕೇಳು. ಬೆಳಗ್ಗೆ ಟಿಫನ್ ಮಾಡ್ದ, ಹ್ಞೂ ಸ್ವಾಮಿ. ಕಾಫಿ ಕುಡ್ದ, ಹ್ಞೂ ಸ್ವಾಮಿ. ಯಾವನಾದ್ರು ಎಲ್ಲ ತಿಂದು ಕುಡ್ದು ಮಾಡ್ತಾ ಇದ್ದೀನಿ, ಬರೀ ಹೊಟ್ಟೆಲ್ಲ ಮಾಡಬೇಕು ನೀವು. ಸೊ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್ ನಥಿಂಗ್ ಹ್ಯಾಪನ್. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಹೆಣ್ಣುಮಕ್ಕಳು ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ರು. ಸರಿ ನಾನು ಟ್ರೈ ಮಾಡೋಣ, ಹೆಜ್ಜೆ ನಮಸ್ಕಾರ ಮಾಡಿದೆ. ಮೂಲೆ ನಮಸ್ಕಾರ ಆಗ್ತಾಯಿದ್ರು, ಮೂಲೆ ನಮಸ್ಕಾರ ಮಾಡಿದೆ. ಒಂದೊಂದು ದಿನ ಒಂದೊಂದು ಸೇವೆ, ಭಾಳ ಬ್ಯೂಟಿಫುಲ್ ಆಗಿತ್ತು. ಆಗ ಅಲ್ಲಿ ತ್ರಿಧಾಮ ಅಂತ ಒಂದು ಲಾಡ್ಜ್. ಆ ತ್ರಿಧಾಮ ಲಾಡ್ಜಲ್ಲಿ ಪಕ್ಕದಲ್ಲಿ ಒಬ್ಬರು ಈ ಸರ ಎಲ್ಲ ಮಾಡ್ತಾಯಿದ್ರು, ತುಳಸಿ ಸರ ಎಲ್ಲ ಮಾಡ್ತಾಯಿದ್ರು. ಅವ್ರು ನನ್ನ ಪರಿಚಯ ಆದರು. ಸೊ ಅವ್ರಿಗೆ ಅದೇನು ಪ್ರೀತಿ ಆಯಿತು. ಬರೀ ಕತ್ತಲ್ಲಿದ್ದೆ ಕಣೆ, ನೀನೊಂದು ತುಳಸಿ ಮನೆ ಹಾಕೋ, ಸ್ವಾಮಿ ಕಾಸು ಒಂದು ಕಾಸು ಕೊಟ್ಟರೆ ಇಟ್ಕೋ, ಅದಕ್ಕೆ ಮುಂಚೆ ಹೋಗಿ ರಾಯರ ಮುಂದೆ ಇಟ್ಬಿಟ್ರು. ಅವ್ರಿಗೆ ಪ್ರಾರ್ಥನೆ ಮಾಡಿಲ್ಲ. ಹಾಗೇ ನನ್ನ ಸಂಬಂಧ ಶುರು ಆಯಿತು. ನಾನು ಆಗ ಈ ಶ್ರೀಗಳನ್ನ ನೋಡಿದಾಗ ಭಾಳ ಸಣ್ಣ ಹೋಯ್ತು, ತುಂಬ ಕ್ಯೂಟ್ ಆಗಿತ್ತು ನೋಡೋಕ್ಕೆ.
ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಏನೇ ಕಾರ್ಯಕ್ರಮ ಆದರೆ ಇವರೇ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ಮಾತಾಡಿಸಿವೆ ಅವನು. ಮಾತಾಡಿದಾಗ ಅಲ್ಲಿ ಹಿಂದೆನೇ ಸಂಸ್ಕೃತ ಪಾಠಶಾಲೆ ಇತ್ತು, ಅಲ್ಲಿ ಪಾಠ ಮಾಡೋರು. ಆಮೇಲೆ ರಾಯಬಾಗ ಹಿಂಭಾಗ ಏನಿದೆ ಅಲ್ಲಿ ಕೂತ್ಕೊಂಡವ್ರು, ಅಲ್ಲಿ ಎಲ್ಲ ಹುಡುಗರೆಲ್ಲ ಕೂತ್ಕೊಂಡವರು. ಅವರು ಬೇರೆ ಮಂತ್ರಗಳನ್ನ ಹೇಳ್ತಾ ಇದ್ರೆ ಅವ್ರು ಕರೆಕ್ಟ್ ಮಾಡ್ತಾ ಇರೋರಿಗೆ ನಂಗೆ ಭಾಳ ಖುಷಿ ಆಗೋದು, ಏನು ಅದ್ಭುತನಪ್ಪ ಇದೆಲ್ಲ ಎಷ್ಟು ಜನ ಕಲಿತಿದ್ದಾರೆ ಅಂತ. ಸೊ ಹಾಗೆ ಶ್ರೀಗಳನ್ನ ಅವಾಗ ನೋಡಿದ್ದು, ನಮ್ಮಮ್ಮನಿಂದ ಮಂತ್ರಾಲಯ ಪರೀಕ್ಷೆ ಆಗಿದ್ದು. ದೆನ್ ಎವ್ರಿಥಿಂಗ್ ಇಸ್ ಮಿರಾಕಲ್ ಇನ್ ಮೈ ಲೈಫ್. ಯು ಕಾಂಟ್ ಇಮ್ಯಾಜಿನ್. ಏನೇನು ಆಗಬಾರ್ದು ಎಲ್ಲ ಮಿರಾಕಲ್. ಇವನ್ ಟುಡೇ ಅದು ಆಗ್ತಾ ಇದೆ. ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ, ಸುಷ್ಮೀಂದ್ರ ತೀರ್ಥರು ನನ್ನ ಜನ್ಮಾಂತರದ ಪುಣ್ಯ, ಅವರು ಅತ್ಯಂತ ಆತ್ಮೀಯತೆಯಿಂದ ಏನೋ ಅವರು ನಾನು ಹೊಟ್ಟೆಲಿ ಹುಟ್ಟಿದ್ದೀವಿ ಅನ್ನೋಂಥ ಪ್ರೀತಿಸೋದು. ನಾನು ಶಿವರಾಜ್ ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಆಗ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ, ನಂತರ ಅವ್ರ ಬಗ್ಗೆ ಹೇಳ್ತಾನೆ. ಡೋಂಟ್ ಬಿಲೀವ್, ನಾನು ಶಿವಣ್ಣ ಫುಟ್ಪಾತಲ್ಲೇ ಕೂತ್ಕೊಂಡು ಮಾತಾಡ್ತೇವೆ, ಆ ಕಾರ್ ಬಂದಿಲ್ಲ ಬಾಂಬೆಲಿ. ನಾವು ದಿಬ್ಬರಾಂತವಾಗಿ ನೋಡ್ತಾ ಇದ್ವಿ, ಏನು ರಾಯರ ಬಗ್ಗೆ ಅವ್ರ ಬಗ್ಗೆ ಮಾತು ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು ಪಾಪ ಅವರಂದ್ರು, ಏನೋ ಇಲ್ಲಿ ಕೂತ್ಕೊಂಡಿದ್ಯಾ ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಳೇ, ಈ ಶೂಟಿಂಗ್ ನಡೀತಿದ್ದೇನೆ ಅಲ್ಲಿ, ನಮ್ಮದು 3 ಪೂಜೆ ಇದೆ ಇಲ್ಲಿಂದ ಪಕ್ಕದ್ದು ಶಿವಣ್ಣನ ಕರ್ಕೊಂಡು. ಹಾಗೆ ನೀವು ಹಿಂಗೆ ಅಂದರೆ ನನಗೆ ಅದು ಫೀಲ್ ಆಗೋದು. ಆ ಮನೆ ಕಟ್ಟಿದೆ, ಆ ಮನೆ ಕಟ್ಟ ಕಥೆ ಅಂತೂ ಬಹಳ ವಿಚಿತ್ರವಾಗಿದೆ. ಏನೇನೋ ಮಾಡಿ ಬಂಗಾರ ಬಿದ್ದಿ ತಗೋಬಿಟ್ಟಿದ್ದೀನಿ, ಮನೆ ಮುಗ್ಸಕ್ಕೆ ಕಾಸಿಲ್ಲ ನನಗೆ. ಅವ್ರು RF ಮಾಣಿಕ್ಚಂದ್ ಅಂತ ನಮ್ಮ ಪ್ರೊಡ್ಯೂಸರು 8% ಬಡ್ಡಿ ತೊಗೊಬಿಟ್ಟಿದ್ದೀನಿ ನನ್ನ ಹತ್ರ. 5 ಲಕ್ಷಕ್ಕೆ ಕರೆಕ್ಟಾಗಿ 31 ರಜೆ ಹೆಂಗಿದ್ಯಪ್ಪ ಅಂತ ಫೋನ್ ಬರೋದು. ಮತ್ತು 40,000 ಹಂಚ್ಬೇಕು. ಆಮೇಲೆ ಸಾಯಿ ಪ್ರಕಾಶ್ ಅವ್ರ ಶಿಷ್ಯ ಒಬ್ಬ ಇದ್ದಾನೆ, ಅವನಂತ 1 ಲಕ್ಷ ತೊಗೊಂಡ್ಬಿಟ್ಟಿದ್ದೀನಿ. ಅವ್ನು 10% ಮುಗಿತಾನೆ ಇಲ್ಲ ಮನೆ. ಆಮೇಲೆ GG ಹೆಗ್ಡೆ ಅಂತ ಒಬ್ಬ ಇದ್ದ, ಅವನಂತ 1 ಲಕ್ಷ ತೊಗೊಂಡಿದ್ದೀನಿ. ಅವನಂತೂ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟ, ಜಗ್ಗೇಶ್ ಫಿಲಮ್ ಆ್ಯಕ್ಟ್ರು, ಲಕ್ಷ ಕೊಟ್ಟಿದ್ದೀನಿ ಸಾಲ ಅವನಿಗೆ ಅಂತ ಅವಮಾನ ಮಾಡ್ತಾನೆ. ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೆ ನಾನು. ಮನೆಗೆ ಲೈಟೇ ಹಾಕಲ್ಲ, ಲೈಟ್ ಇಲ್ಲ ಆ್ಯಕ್ಚುಲಿ. ಎಲ್ಲ ಕರ್ಟನ್ಗಳು, ಒಂದೇ ಒಂದು ಬಾಗಿಲಿದೆ. ನಮ್ಮ ಚಿಕ್ಕ ಮಗ, ಅವನಿಗೆ ವಾಚ್ಮನ್ ಥರ ಇಟ್ಟಿದ್ದೀನಿ. ಯಾರಾದರೂ ಸಾಲ ಕೊಡೋದು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳು ಅಂತ ಇಟ್ಟಿದ್ದೆ. ನಮ್ಮ ಯತಿರಾಜ್ ಅಂದ್ಕೊಂಡು ಡ್ಯಾಡಿ ಇಲ್ಲ ಅನ್ನೋದು, ಅದು ನಮ್ಮ ಸಿಗ್ನಲ್. ಈ ಥರ ಪರಿಸ್ಥಿತಿ ಒಂದಿನ ತುಂಬ ಹತ್ಕೊಂಡೆ, ಭಾಳ ಬೇಜಾರಾಗೋದು ನನಗೆ. ಏನು ಇಷ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ, ಏನು ಬರೀ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು ನೋಡಿ. ಡೋಂಟ್ ಬಿಲೀವ್, ರಾಯರ ಫೋಟೋ ತಲೆ ಚಿಚ್ಕೊಂಡ್ಬಿಟ್ಟೆ, ತಗೊಂಡ್ಬಿಡ್ತಾರೆ. ಬ್ಯೂಟಿಫುಲ್ ನಡೆಯುತ್ತೆ. ಸಂಜೆ ಅಂದರೆ ಒಬ್ಬ ವ್ಯಕ್ತಿ ಬರ್ತಾನೆ, ಜೋರಾಗೆ ಧ್ವನಿಯಲ್ಲಿ ಎದುರುಗಡೆಯವರಿಗೆ ಅಡ್ರೆಸ್ ಕೇಳ್ತಾನೆ. ಇವರೇ ಇಲ್ಲಿ ಫಿಲಮ್ ಆ್ಯಕ್ಟರ್ ಜಗ್ಗೇಶ್ ಅವ್ರ ಮನೆ ಯಾವುದು ಅಂತ ಕೇಳ್ತಾನೆ. ನಾವು ಇವತ್ತಿಗೆ ಯಾರೋ ಸಾಲಗಾರ ಬಂದ್ಬಿಟ್ಟು ಅಂತ ಫುಲ್ ಅದರಲ್ಲಿದ್ದವ್ರೆ. ಅವ್ರು ನಮ್ಮ ಮನೆ ಡಾಕ್ಟರ್ ಆದಿಶೇಷ್ ಅಂತ. ಏನು ಪ್ರಾಬ್ಲಮ್, ಏನು ಹೇಳಿ ಅಂದ. ನಾವು ಫಿಲಮ್ ಅವರು ಅವಾಗ ಧೈರ್ಯ ಬಂತು ತಕ್ಕಂತ ನಾನೇ ಮಗಳು ತಿರುಗಿ ಹೋದೆ. ನಮಸ್ಕಾರ ಸರ್ ಅಂದೆ. ಜಗ್ಗೇಶ್ ಅವರೇ ಎಲ್ಲೆಲ್ಲಿ ಹುಡುಕೋದು ನಿಮ್ಮನ್ನ? ಇಲ್ಲ ನಿಮ್ಮನೆ ಅಂದರು. ಹ್ಞೂ ಸರ್ ಇಲ್ಲೇ ಸರ್ ಮನೆ. ಹೌದಾ, ಭಾಳ ಸಂತೋಷ. ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ, ನಿಮ್ಮನ್ನ ಹಾಕ್ಕೊಂಡು. ಅಂದರೆ ರೋಮಾಂಚನ ಆಗ್ತಾ ಇದೆ ನನಗೆ. ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಅಂದರೆ, ಸರ್ ಬೇಡ ಸರ್ ಒಳಗಡೆ. ಯಾಕೆ ಸರ್, ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ, ಎಲ್ಲ ಕರ್ಟನ್ಗಳು ಹಾಕಿದ್ದೀನಿ. ಆಮೇಲೆ ನೋಡ್ಬಿಟ್ಟು ಸಂಬಳ ಕಮ್ಮಿ ಕೊಟ್ಬಿಟ್ರೆ ನನಗೆ ಹಿಂಸೆ ಹಾಕ್ಬಿಡುತ್ತೆ ಅಂತ. ಪಾಪ ಅವ್ರು ಹಂಗೇ ನೋಡಿದ್ರು. ಇಲ್ಲಪ್ಪ ನಾನು ಆ ಥರ ಇಲ್ಲ, ನಾನು ಫಸ್ಟ್ ಪಿಕ್ಚರ್ ತೆಗಿತಾ ಇದ್ದೀನಿ. ಬಾ ಒಳಗಡೆಯಿಂದ ಕೂತ್ಕೊಂಡು ಹೀಗೆ ನೋಡ್ತಾ ಇದ್ದಾರೆ ಮನೆಯೆಲ್ಲ. ತುಂಬ ಹೊರಟಾಯ್ತು ಅವ್ರಿಗೆ. ಎಷ್ಟು ಆನೆಸ್ಟ್ ಇದ್ದೀರಿ ನೀವು, ಫಿಲಮನ್ನು ಅಷ್ಟು ಚೆನ್ನಾಗಿ ನಗಿಸ್ತೀರಿ. ಇಲ್ಲಿ ಬಂದು ಎಷ್ಟು ಸತ್ಯ ಹೇಳಿದ್ರಿ, ನಂಗೆ ತುಂಬ ಸಂತೋಷ ಆಯಿತು ನಿಮಗೆ. 1 ನಿಮಿಷ ಅಂತ ಗೋ ಔಟ್ಸೈಡ್ ಇಲ್ಲಿ ಬೆಳಿಗ್ಗೆ ಬಂಡಲ್. ಅವಾಗ 5 ಲಕ್ಷ ಸಂಬಳ ನನಗೆ ಒಂದೇ ಪೇಮೆಂಟ್ ಕೊಡ್ತಾರೆ. ಮುಂಚೆ ಎಲ್ಲ ಪಡಿದ್ರೆ ಹೆಂಗೆ ಕೊಡೋರು, ಅಡ್ವಾನ್ಸ್ 10,000, ಆಮೇಲೆ ಒಂದು 10,000, ಆಮೇಲೆ ಒಂದು 20,000 ಡಬ್ಬಿಂಗ್ ಇಟ್ಕೊಂಡ್ರಿ ಅಂದ್ಬಿಡು, ಫುಲ್ ಹಾಕ್ಬಿಡೋದು. ಏನು ಮಾಡೋಕ್ಕಾಗ್ತದೆ. 5 lakhs ಅದೇ ಪಿಕ್ಚರು ಜಗತ್ ಕಿಲಾಡಿ. ಪಿಕ್ಚರ್ 5 ಲಕ್ಷ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅದು ಏನು ಸಂತೋಷ ಆಗುತ್ತೋ ಗೊತ್ತಿಲ್ಲ. ಅದೇನೋ ಕೆಟ್ಟಲ್ಲೆಲ್ಲ ಕೊಟ್ಟರು, ಬ್ರೆಡ್ ಎಲ್ಲ ಮಾಡ್ಕೊಡ್ತೀನಿ. ಕೆನ್ವುಡ್ ಅಂತ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹಾಂ, ಶ್ರೀನಿವಾಸ್ ತಿರ್ಗಾ ಓಡೋದು ಆಚೆ. ನಿಮಿಷ ಬಂದೆ, ಏನಕ್ಕೆ ಹೋದ್ರು, ಇನ್ನೂ ಬಂಡ ತಗೊಂಡ್ರು. ಏನು ಸರ್ ಅಂತಂದೆ. ಇಲ್ಲ, ಈ ಫಿಲಮ್ ಹಿಟ್ ಆಗಿಬಿಡುತ್ತೆ, ಆಮೇಲೆ ನಿಮಗೆ ಕೇಳಿದಾಗ ಜಾಸ್ತಿ ಮಾಡಿರ್ತೀನಿ, ಸೊ ಯು ಕೀಪ್ ದಿಸ್ ಅಮೌಂಟ್ ಆಲ್ಸೋ ಅಂತ ನಾನು ಕೊಡ್ತಾರೆ. ಅಂದರೆ ಒಂದೇ ದಿನದಲ್ಲಿ ನನಗೆ 12 ಲಕ್ಷ ಕೊಟ್ಟು ಬರ್ತಾರೆ. ಇದನ್ನು ಏನಂತ ಕರೀತೀರಿ? ಮಿರಾಕಲ್ ಅಂತಿರೋ, ರಾಯರು ಅಂತಿರೋ, ಟೈಮು ಅಂತಿರೋ,
ಇವತ್ತು ಅವ್ರಿಗೆ ಅರ್ಥ ಆಗದೆ ಇದ್ದರು ಯಾವ್ದಷ್ಟು ಅವ್ರು ಹೇಳ್ತಾನೆ ಹೇಳ್ರಪ್ಪ ಇವನಿಗೆ ಅಂತಾರೆ. ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಇರುತ್ತೆ. ಕುಡಿದೇ ಇತ್ತು ಒಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ, ಅದೇನೋ ಡಬ್ಬ ಥರ ಇದೆ, ಏನ್ರಿ ಅದು ಕರ್ರಗಿದೆ, ಆಮೇಲೆ ಹಾಲಾಕರೆ ಮಾತ್ರ ಕಲ್ಲರ್ ಬರುತ್ತೆ, ಕುಡಿದ್ಬಿಟ್ರೆ ತಲೆನೋವು ಹೋಗ್ಬಿಡುತ್ತೆ. ವಾದ ಮಾಡ್ತಾನೆ, ಅವ್ನು ಗೊತ್ತಿಲ್ಲ. ಇದೇ ಜಗತ್ತು. ಗೊತ್ತಿರೋಂಗೆ ಗೊತ್ತಿಲ್ಲದಿದ್ದವನಿಗೆ ನಮ್ಮ ಬದುಕಲ್ಲಿ ಆದಂಥದ್ದು. ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡು 3 ಮುಗಿಸ್ತೀನಿ. ಶ್ರೀಗಳು ಹೋಗಿ ಕೇಳ್ತಂತೆ, ನೀವು ಬರಬೇಕು, ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು, ನಡೆಯಲ್ ಥರ ಕೊಟ್ಟಿದ್ದೀನಿ ನನ್ನ ಮನೆ ಪ್ಲೇಸ್ ಅಂತ. ಇಲ್ಲಪ್ಪ ನಾನು ತುಂಬ ಪ್ರೋಗ್ರಾಮ್ ಇದೆ, ಬರೋಕ್ಕಾಗಲ್ಲ ಅಂದರು. ಇವನಿಗೆ ನಾವು ನಂಬಲ್ಲ, ಅವ್ರಿಗೆ ರಾಯರು ಪ್ರೇರಣೆ ಹೋಗ್ಬೇಕು, ಅವ್ರ ಮನೆ ಪೆಟ್ಟಿಗೆ ಸಮೇತ ಹೋಗ್ಬೇಕು. ಇಮಿಡಿಯೇಟ್ ಫೋನ್ ಮಾಡ್ತಾರೆ ನನ್ನ ಲ್ಯಾಂಡ್ಲೈನ್ಗೆ. ಏನು ರಾಯರ ಕಂಪ್ಲೇಂಟ್ ಮಾಡಿದ್ದೇನೋ ನೀನು, ನನ್ನ ಕನ್ಸಲ್ಲಿ ಬಂದು ಹೇಳ್ತೀರ ಬರ್ತಾ ಇದ್ದೀನಿ ಅದು. ಆವಾಗ ಓಡೋದು ರಾಜ್ಕುಮಾರ್ ಅವ್ರ ಮನೆಗೆ ಓಡೋಗಿ, ಹಣ ಏನು ಬರ್ತಿದೆ ಮತ್ತು ಅಲ್ಲಿಂದ ಪೆಟ್ಟಿಗೆ ತಾವು ಬರಬೇಕು ಅದೇ ಬರ್ತೀನಿ ನಡೆಯ ಅಂದ್ಬಿಟ್ಟು ಪಾಪ ಪಾರ್ವತಮ್ಮ ಅವರು ಬರ್ತಾರೆ. ಅವ್ರು ಬರೋಕ್ಕೂ ಇವ್ರು ಬರೋಕ್ಕೂ ಒಂದೇ ಆಗಿ ನಾವು ಮತ್ತು ಅಣ್ಣ ಅವರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಹೊಡೋದು ಆ ಥರ ಆಗುತ್ತೆ. ಆಮೇಲೆ ಏನು ನಂಗೆ ಅನ್ನಿಸ್ತು, ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದೆ ರಾಯರು, ಆ ಕಾಲದಲ್ಲಿ ಪೇಂಟ್ ಮಾಡಿರೋದು. ನಾವು ಹೇಳಿದೆ, ಅಣ್ಣ ನೀವು ಅದನ್ನು ನೋಡಿದ್ದೀರಾ? ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದು ಯಾವುದೋ ಅಂತ. ನಾವು ಸ್ವಾಮಿಗಳ ತೋರಿಸಿ ಪೆಟ್ಟಿಗೆ ತೆಗೆದು ತೋರಿಸಿ ಪ್ರಾಂತರಾದ್ರು ಅಣ್ಣ ಅವ್ರು ನೋಡಿ ಅದನ್ನು. ಶಾಡೋ ಥರ ಇರುತ್ತೆ ಅವಾಗೆಲ್ಲ ಆ ಕಾಲದಲ್ಲಿ, ಬ್ಲ್ಯಾಕ್ ಇಷ್ಟಾಗಿ ಶಾಡೋ ಥರ. ಹಾಗೆ ಅದನ್ನು ಮುಗಿಸ್ತೀನಿ. ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ, ಲವ್ ಹಿಟ್ ಆಗ್ತವೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ, ನೆರಳು ಸಿಗುತ್ತೆ, ಅದ್ಭುತವಾಗಿ ಎಲ್ಲರೂ ದೇವರನ್ನ ಇದು ದಿಸ್ ಇಸ್ ದ ಬ್ಯೂಟಿ ಆಫ್ ರಾಯ್. ಏನಂದರೆ ನಮ್ಮಮ್ಮ ಹೇಳೋದು ಅಷ್ಟೇ ಬ್ಲೆಂಡಾಗಿ ನಮ್ಮದೇನು ಇವತ್ತು ಹೆಂಗಿದೆ ಅಂದರೆ ಅವ್ರು ಸ್ಮರಣೆ ಮಾಡೋಕ್ಕೆ ನನಗೆ ಇವತ್ತು ಅಷ್ಟು ಆನಂದ ಆಗುತ್ತೆ ನನಗೆ. ಇವತ್ತು ನನ್ನ ದೆಹಲಿ ಮನೆಯಲ್ಲಿ ಪರಿಮಳ ಗ್ರಂಥ ಇಟ್ಟಿದ್ದೀನಿ, ನಮ್ಮ ಮನೆಯಲ್ಲೂ ಇಟ್ಟಿದ್ದೀನಿ. ಅವೆರಡು ಪೂಜೆ ಮಾಡಿದೆ, ಶಿವ ಪೂಜೆ ಮಾಡಿದೆ. ನಾನು ಅದಕ್ಕೆ ಏನೇನು ಬೇಕು ಮಾಡಿದೆ. ನಾನು ಇವತ್ತು ಆಚೆ ಹೋಗ್ತೀನಿ. ಹಾಗೆ ನಂಬಿಕೆ ಎಂಬತಕ್ಕದ್ದು ದೊಡ್ಡ ದೇವರು. ಇದನ್ನೇ ಕವಿ ಭಾರತೀಯ ಆಗೋ ಒಂದು ಮಾತು ಹೇಳ್ತಾರೆ ತಮಿಳಲ್ಲಿ. ಯಾರಿಗೆ ನಂಬಿಕೆ ಅನ್ನೋದು ಇರುತ್ತೆ ಅವ್ನು 4 ಬಾರಿ ಗೆಲ್ತಾನೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಹೊರಡು. ಹಾಗೆ ನಂಬಬೇಕಷ್ಟೇ. ಇನ್ನು ಶ್ರೀಗಳ ಬಗ್ಗೆ ಏನೇ ಹೇಳೋದು, ಅವರು ಆ ಕ್ಷೇತ್ರನ ಅಲ್ಲಿ ಅವರು ಪದಾರ್ಪಣೆ ಮಾಡಿದ ಮೇಲೆ ಇವತ್ತು ನಮಗೆ ಅದು ಕೇಳೋಕೆ ಒಂದು ಆನಂದ ಆಗುತ್ತೆ. ಲಕ್ಷಾಂತರ ಜನ ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡ್ತಾರೆ, ಹೆಚ್ಚಿಗೆ ಬರಬೇಡಿ ನಾವು ರೂಮ್ ಕೊಡೋಕ್ಕಾಗಲ್ಲ ಅಂತಾರೆ. ಅಷ್ಟು ಅದ್ಭುತವಾಗಿ ಇಡೀ ವಿಶ್ವದಲ್ಲಿ ಹೊರಟಾಗಿದೆ. ಇಡೀ ಜಗತ್ತಲ್ಲಿ ಜಾತ್ಯತೀತ ಮಠ ಯಾವುದಾದ್ರು ಇದ್ದರೆ ಅದು ಮಂತ್ರಾಲಯ ಒಂದೇ. ಮುಸಲ್ಮಾನರಿಗೂ ಕೂಡ ಫೇವ್ರೇಟ್ ಅದು. ರಾಯರು ಅವರ ಒಂದು ಶಕ್ತಿನ ಅವರು ಕೂಡ ಪ್ರದರ್ಶನ ಮಾಡಿದ್ದಾರೆ. ಕ್ರಿಸ್ತಾನರಿಗೂ ತುಂಬ ಇಷ್ಟ ಆಗ್ತಾರೆ. ಇವತ್ತು 11ನೇ ತಲೆಮಾರು 12ನೇ ತಲೆಮಾರು ಬರ್ತಾರೆ, ಅಲ್ಲಿ ಲಂಡನ್ನಿಂದ ಬರ್ತಾರೆ. ಯಾರು ರಾಯರು ಬೃಂದಾವನ ಮುಂದೆ ನಿಂತು ಅವ್ರು ಇಲ್ಲದೇ ಇದ್ದಾಗ ಅವ್ರ ಹತ್ರ ಮಾತಾಡ್ತಾರಲ್ಲ, ಆ ಫ್ಯಾಮಿಲಿ ಇದೆ. ಅವ್ರೇನು ಥಾಮಸ್ ಮಂಡ್ರೋ ಬಂದು ರಾಯರ ಹತ್ರ ಮಾತಾಡ್ತಾರೆ. ಅಲ್ಲಿರೋರೆಲ್ಲ ಯಾರ ಹತ್ರ ಮಾತಾಡ್ತಾರೆ, ಟೋಪಿಯೆಲ್ಲ ತೆಗೆದು ಅವ್ರ ಹತ್ರ ಮಾತಾಡ್ತಾ ಇದ್ದಂತೆ. ಅರ್ಥ ಆಗಿಲ್ಲ. ಆಮೇಲೆ ಅವ್ರು ಈಚೆ ಬಂದು ಹೇಳಿದಂತೆ, ಐ ಸಾ ಎ ಸೆಂಟ್ ಇನ್ ದ ಟೋಂಬ್ ಅಂತ ಹೇಳಿದಂತೆ. ಆ ಟೋಂಬಲ್ಲಿ ಒಬ್ಬರು ಸೆಂಟ್ ಮಾತಾಡಿದ್ರು ನನ್ನ ಹತ್ರ, ನನಗೆ ಟ್ಯಾಕ್ಸ್ ಎಲ್ಲ ತೆಗೆದುಬಿಡು, ನಿಮ್ದೆಲ್ಲ ಮಾಡಬೇಡಿ, ನಮ್ಮ ಜಾಗ ಅಂತ ಹೇಳಿದ್ರೆ ಆನರ್ಡ್ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲ, ಇಲ್ಲಿ ಯಾರು ದಿನನಿತ್ಯ ರಾಯರ ಪೂಜೆ ಮಾಡೋದು ದಿಗ್ಭ್ರಾಂತರ ಆಗ್ಬಿಡ್ತಾರೆ. ನಾವು ಇಷ್ಟು ಸೇವೆ ಮಾಡಿದ್ರು ನಮ್ಮ ಕಣ್ಣಿಗೆ ಕಾಣದೆ, ಇಂಗ್ಲೀಷ್ ಒಂದು ಕಣ್ಣಿಗೆ ಕಂಡು ಹೇಳ್ತಾರೆ ಅಂದರೆ ಏನಂತ ಮಾವ ಇನ್ನಂತ. ಇವತ್ತು ಅವ್ರ ಫ್ಯಾಮಿಲಿ ಅಷ್ಟೇ ವಿತೌಟ್ ಪೇಸ್ ಮಧ್ಯಾರಾಧನೆ ಬರ್ತಾರೆ. ಸೊ ಕ್ರಿಸ್ತಾನರಿಗೆ, ಹಿಂದೂಗಳಿಗೆ, ನನ್ನಂಥ ಮಾನವರಿಗೆ ಯಾರಿಗೆ ಬೇಕಾದ್ರೂ ಸರಿ, ಗೋ ಆ್ಯಂಡ್ ಸರೆಂಡರ್ ಅಷ್ಟೇ. ನೀವು ಇದ್ದೀರಿ ಅಂದ್ಬಿಟ್ಟು ನಾವು ಇರಬೇಕು. ಒಂದೇ ಬ್ಯೂಟಿಫುಲ್ ನೋಡಿ, ಶುದ್ಧ ಆತ್ಮ ನಾವು ಭವತಿ. ನಾನು ಶುದ್ಧಿ ಇದ್ದರೆ ಮಾತ್ರ. ಇಲ್ಲೆಲ್ಲ ಕೆಟ್ಟು ಕುಲಾಕರ್ಮ ಹಿಡಿದು ಹೋಗಿ ನಾನು ಇನ್ನೊಬ್ಬನ ಮೋಸ ಮಾಡೋಕ್ಕೆ, ಇನ್ನೊಬ್ಬನ ಅವಮಾನ ಮಾಡೋಕ್ಕೆ, ಇನ್ನೊಬ್ಬನ ಕಿತ್ತು ತಿನ್ನೋಕ್ಕೆ ಹೋಗಿ ರಾಯ ನಮಸ್ಕಾರ ಮಾಡೋದು, ಸಹಾಯ ಮಾಡೋಣ, ಇನ್ನು ಅದು ಬದುಕು ಕಳಿಸ್ಬಿಡ್ತಾರೆ. ಸೊ ಇಸ್ ಅ ವಂಡರ್ಫುಲ್ ಆ ರಾಯರ ಬಗ್ಗೆ ಮಾಡ್ತಾ ಇರೋ ಈ ಪುಣ್ಯಾತ್ಮರಿಗೆ ನನ್ನ ವಿಶೇಷತೆ. ಡೂ ಇಟ್ ದಟ್ ಒಳ್ಳೆಯದು. ನಾನಂತೂ ರಾಯರಿಗೆ ಒಂದು ಪ್ರಾಮಿಸ್ ಮಾಡ್ಬಿಟ್ಟೆ, ದೇಹ ನಶ್ವರ, ಒಂದು ದಿನ ನಾನು ಹೋಗ್ತೀನಿ. ನಾವು ಹೋದಾಗ ಸುಮ್ಮನೆ ಹೋಗ್ಬಾರ್ದು. ನನ್ನ ಲಾಸ್ಟ್ ಬ್ರತ್ತಲ್ಲೂ ನೀವು ಇರಬೇಕು ನನ್ನ ಜೊತೆಗೆ
ಅಂದ್ಬಿಟ್ಟು ಇಲ್ಲಿ ಅವರು ದೊಡ್ಡ ಹಸ್ತಾಕ್ಷರ ಹಾಕಿದ್ದೀನಿ, ಇಲ್ಲಿ ರಾಯರನ್ನ ಹಾಕಿದ್ದೀನಿ. ಟಿಲ್ ದಿ ಎಂಡ್ ವಿಲ್ ಬಿ ವಿತ್ ಮೀ ಅನ್ನೋ ದೊಡ್ಡ ನಂಬಿಕೆ ನನಗೆ. ಅದು ಸಾಕು. ಎಲ್ಲ ಕಡೆ ಸರ್ವ ರಾಘವೇಂದ್ರಮಯ. ಒಳ್ಳೆಯದಾಗಲಿ. ತುಂಬ ಸಂತೋಷ. ನಾನು ಎಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬ ವಿನಂತಿ ಮಾಡ್ತೀನಿ, ರಾಯರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಳಿಸಿ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಬೇಕು. ಯಾಕಂದರೆ ಹೋಗ್ತಾ ಹೋಗ್ತಾ ಇವತ್ತು ಭಕ್ತಿಗಿನ ಮೆಟೀರಿಯಲಿಸ್ಟಿಕ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಇದೊಂದು ಚಿಕ್ಕ ಟೇಸ್ಟ್ ಸಿಗುತ್ತೆ, ರಾಯರ ಬಗ್ಗೆ ಗೊತ್ತಾದರೆ ಅವರ ಕೈನಲ್ಲಿ ಒಂದು ಕತ್ತಿ ಮತ್ತು ಗುರಾಣಿ ಇದ್ರೆ ಹೆಂಗೆ ಧೈರ್ಯವಾಗಿ ಕತ್ಲೆಯಲ್ಲಿ ನಡಿಬೋದು, ಆ ಥರ ಅವರು ಬದುಕಲ್ಲಿ ಕಾಡಲ್ಲಿ ನಡೀಬೋದು. ಅಷ್ಟು ಹೇಳಿ ನನ್ನ ಮಾತು. ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇದು ನಾನು ಬರಿತಾ ಇದ್ದೀನಿ ಅಂದರೆ ನಿಜವಾಗ್ಲೂ ತಪ್ಪಾಗುತ್ತೆ. ಅದು ರಾಯರೇ ನಮ್ಮಿಂದ ಮಾಡಿಸ್ಬೇಕು. ಯಾಕಂದರೆ ನಾವು ಯಾವುದೇ ಹಾಡಾಗಲಿ ಅದು ದೇವರ ಪ್ರೇರೇಪಣೆ ಆದರೆ ಮಾತ್ರ ನಮಗೆ ಸಿಗೋದು. ಅದು ಟ್ರೆಂಡ್ ಆಗುತ್ತೋ ಟ್ರೆಂಡ್ ಆಗಲ್ವೋ ಅದು ಯಾವುದು ನಮ್ಮ ಕೈಯಲ್ಲಿರಲ್ಲ. ಅವ್ರು ಮಾಡಿಸ್ತಾರೆ, ನಾವು ಅದನ್ನು ನಮ್ಮ ಮುಖಾಂತರ ತಲುಪಿಸ್ತೀವಿ ಅಷ್ಟೇ. ಅದರಲ್ಲಿ ಈ ಹಾಡು ತುಂಬ ವಿಶೇಷ ಅನ್ನೋಕ್ಕಿಂತ ನನಗೆ ಆ್ಯಕ್ಚುಲಿ ಅವತ್ತು ರಘು ಸರ್ ಫೋನ್ ಮಾಡಿದ್ದಿನ ನನಗೆ ಜ್ಞಾಪಕ ಇದೆ. ನಾನು ವಿದ್ಯಾಪೀಠ ಸರ್ಕಲಲ್ಲಿ ನಿಂತಿದ್ದೆ ಸರ್, ಅಲ್ಲಿ ಎದುರುಗಡೆನೇ ರಾಯರ ಮಠ ಇದೆ. ನಾನು ಅಲ್ಲಿ ಇರೋಕ್ಕೂ ಸರ್ ಫೋನ್ ಮಾಡೋಕ್ಕೂ ಕಂಪ್ಲೀಟ್ ಕೋಇನ್ಸಿಡೆನ್ಸ್. ನಾನು ಸರ್ ಹೇಳಿದೆ, ಸರ್ ನಿಮಗೆ ನಾನು ಇಲ್ಲೇ ಇದ್ದೀನಿ ಅಂತ. ಆವಾಗ ಸರ್ ಹೇಳಿದ್ರು ಏನೂ ಇಲ್ಲ, ರಾಯರಿದ್ದಾರೆ, ಅದಕ್ಕೆ ಇದು ಒಂದು ಸಂದೇಶ ಅಂತ ಹೇಳಿದ್ರು. ನಾನು ಅದನ್ನು ಸಂದೇಶವಾಗಿ ಸ್ವೀಕಾರ ಮಾಡ್ತೀನಿ. ಅದರ ಜೊತೆಗೆ ಜಗ್ಗೇಶ್ ಸರ್ ಹೇಳಿದಾಗೆ ಅವರೇ ಆಯ್ಕೆ ಮಾಡ್ತಾರೆ ಒಂದಷ್ಟು ಜನನ. ಆ ಆಯ್ಕೆಯಲ್ಲಿ ನಾನು ಒಬ್ಬ ಅಂತ ನನಗೆ ಇವತ್ತು ನೀವು ಹೇಳಿದ ಮೇಲೆ ಅದು ನನಗೆ ಮನವರಿಕೆ ಆಗಿದೆ. ತುಂಬಾ ಮನಸ್ಸಲ್ಲಿ ನಾಡ್ತು ಸರ್. ಸೊ ರಾಯರ ಆಯ್ಕೆ ಮಾಡಿರೋದು, ಆ ರಾಯರೇ ಎಲ್ಲರನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಒಂದು ಮಾತಿದೆ ಭಗವದ್ಗೀತೆಯಲ್ಲಿ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾರು ನನ್ನ ಕೈಲಿ ಏನೂ ಆಗಲ್ವೋ ಅನ್ಕೊಂತಾನೆ ಅವನ ಕೈಲೇ ಎಲ್ಲ ಮಾಡಿಸೋದು ಭಗವಂತ ಅಂತ. ಹಾಗೆ ರಾಯರು ಕೂಡ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ನಾವು ಅಂದ್ಕೊಂತಾರೆ, ಎಲ್ಲ ಅವ್ರು ಕರ್ಕೊಂಡು ಮುಂದೆ ಹೋಗ್ತಾರೆ. ಇನ್ನೆಲ್ಲ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸಿ ನನ್ನ ಮಾತನ್ನ ಮುಗಿಸೋ ಮುಂಚೆ ರಘುಭಟ್ ಸರ್ಗೆ ನಾನು ತುಂಬ ಆನ್ ಫೀಲ್ಡ್ ನಾವು ಮೀಟ್ ಆಗಿರೋದು ಜಾಸ್ತಿ ಕ್ರಿಕೆಟಲ್ಲಿ. ಇದರ ಮುಖಾಂತರ ನಾವು ಹಾಡುಗಾರಿಕೆ ಹಾಗೆ ಮುಂದಿನ ದಿನಗಳಲ್ಲಿ ಬಹುಶಃ ಫಿಲಮ್ ಕೂಡ ಸರ್ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅವತ್ತು ಹಂಚ್ಕೊಂಡಿದ್ರು. ಬಹುಶಃ ಅಲ್ಲೂ ಕೂಡ ನಾವು ಸೇರ್ತೀವಿ. ಹಾಗೆ ಕುಸುಮ ಮೇಡಮ್ಗೂ ನನ್ನ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೆ ಸರ್ ತುಂಬ ಆ ಒಂದು ಜರ್ನಿ ಕೇಳೋಕೆ ನನಗೇ ಕಣ್ಣಲ್ಲಿ ನೀರು ತುಂಬ್ಕೊತಾ ಇತ್ತು ಸರ್. ಇದೇ ರೀತಿ ಈ ಪ್ರೇರೇಪಣೆ ಎಲ್ಲರಿಗೂ ಸಿಗಲಿ ಅಂತ ಸರ್ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ. ಈ ಒಂದು ಗಳಿಗೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಖಂದ ಒಂದು ವಿಷಯ ಹೇಳ್ಬೇಕಾಯ್ತು, ಮರ್ತ್ಬಿಟ್ಟೆ. ನಾನು ಮಂತ್ರಾಲಯಕ್ಕೆ ಹೋದರೆ ಗುರುಗಳಿಗೆ ಪಾದಸೇವೆ ಮಾಡಬೇಕು. ಅದನ್ನು ತಮ್ಮ ಮಾಧ್ಯಮದಲ್ಲಿ ಹೇಳೋರು ಬಂದಾಗ ಬಹಳ ಅಪಮಾನಕರವಾಗಿ ಅವಮಾನ ಮಾಡಿದ್ದಾರೆ. ಹೋಗಿ ಬ್ರಾಹ್ಮಣರು ಕಾಲು ಕಟ್ಕೋತಾನೆ ಅಯೋಗ್ಯ ಅಂತೆಲ್ಲ ಅಂದಿದ್ದಾರೆ. ಆ ಪುಣ್ಯಾತ್ಮರಿಗೆ ನಾನು ಇದರ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿಗಳು ಕೂತಂಥ ಜಾಗದಲ್ಲಿ ಈ ಸ್ವಾಮೀಜಿಗಳು ಕೂತ್ಕೊಂಡು ರಾಯರು ಯಾವ ವಸ್ತುಗಳನ್ನು ಸುಧೀಂದ್ರ ತೀರ್ಥರ ಕೈಲಿಂದ ತಗೊಂಡು ಅವ್ರು ಪೂಜೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದನ್ನು ಇವರು ಪೂಜೆ ಮಾಡ್ತಾರೆ. ಅಂದರೆ ಇವರು ಸಂಪೂರ್ಣ ರಾಯರ ಪ್ರತಿನಿಧಿಗಳು. ಅವರನ್ನು ಸುಮ್ಮನೆ ನೋಡಿದ್ರೆ ಸಾಕು, ಆ ಪೀಠದಲ್ಲಿರೋರಿಗೆ ಅನೇಕ ಸಂಕಟಗಳಿಂದ ದೂರ ಆಗ್ಬೋದು. ಇನ್ನು ಅವ್ರ ಪಾದನ ಹುಟ್ಟಿ ಸೇವೆ ಮಾಡೋದಿದೆಯಲ್ಲ, ಅದು ಸಾಕ್ಷಾತ್ ರಾಯರಿಗೇ ಮಾಡ್ದಂಗೆ ಆ ಸೇವೆ. ಅದು ರಾಯರು ಏನಾದರೂ ಈ ಕಾಲದಲ್ಲಿದ್ದು ನಾವು ಅವ್ರ ಪಾದವನ್ನು ಮುಟ್ಟಿ ಸೇವೆ ಮಾಡಿದ್ರೆ ಏನು ಫಲ ಬರುತ್ತೋ ಅವ್ರ ಪಾದ ಮುಟ್ಟಿದ್ರೆ ಅಷ್ಟೇ ಸಿಗುತ್ತೆ. ನನ್ನ ವಿನಂತಿ ಏನು ಅಂದರೆ, ದಯವಿಟ್ಟು ರಾಯರ ಮಠದಲ್ಲಿ ಜಾತಿಗಳನ್ನ ತರಬೇಡಿ. ಜಾತ್ಯಾತೀತ ಮಠ. ಸಪೋಸ್ ಅದೇನಾದರೂ ಆ ಥರ ಭಾಷೆಗಳು ನಿಮ್ಮಲ್ಲಿ ಬಂದರೆ ನಿಮ್ಮ ಬದುಕಿಗೆ ಬೆಳವಣಿಗೆ ಬಹಳ ಕುಂಠಿತ ಆಗುತ್ತೆ, ತುಂಬ ಅಡಚಣೆ ಬರುತ್ತೆ, ತುಂಬ ತೊಂದರೆಗಳು ಬರುತ್ತೆ. ಅದನ್ನು ಕೂಡ ರಾಯರು ಎಚ್ಚರಿಸ್ತಾರೆ. ನೀವು ಅದನ್ನು ಮಾತಾಡಬೇಡಿ. ನಾನು ಇರೋದೇ ರಾಯರ ಮಠಕ್ಕೆ ಸೇವೆ ಮಾಡೋದು. ಇವತ್ತೆಲ್ಲ ನಾನು ಕಡೆ ಉಸಿರಿವರೆಗೂ ಸುಶ್ರೀಂದ್ರ ತೀರ್ಥಗೂ ಪಾದ ಸೇವೆ ಮಾಡ್ತಿದ್ದೆ, ಇವ್ರಿಗೂ ಮಾಡ್ತಾ ಇದ್ದೆ. ಇದು ನನ್ನ ಒಂದು ನಂಬಿಕೆ. ರಾಯರು ಅವರಲ್ಲಿ ಇದ್ದಾರೆ. ಅದೊಂದು ನಿಮ್ಮ ಮುಖಾಂತರ ಹೇಳಬೇಕಾಯ್ತು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇಲ್ಲಿ ಬಂದಿರತಕ್ಕಂಥ ಜಗ್ಗೇಶ್ ಅವರಿಗೆ, ಆಮೇಲೆ ಪ್ರಾಜೆಕ್ಟ್ ಶುರು ಮಾಡಿದಂಥ ರಘುಭಟ್ ಅವರಿಗೆ, ಬಂದಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಮೊದಲೇ ಕ್ಷಮೆ ಕೇಳಿಬಿಡ್ತೀನಿ. ನಾನು ಯಾವತ್ತಿದ್ರೂ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡೋದು ಮೀಡಿಯಾ ಇದ್ದಲ್ಲಿ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ತಪ್ಪೇನಾದ್ರು ಮಾತಾಡಿದ್ರೆ ಅದು ನನ್ನಿಂದ ಬಂದಿತ್ತಂತ ನನಗೆ ಕ್ಷಮೆ ಇರಬೇಕಂತ. ರಾಯರ ಬಗ್ಗೆ ಹೇಳಬೇಕು ಅಂದರೆ, ನಾನು
ನನ್ನ ಹೆಂಡತಿ ಇಲ್ಲೇ ಕೂತಿದ್ದಾಳೆ, ನಾನು ಏನೋ ರಾಯರ ಬಗ್ಗೆ ಮಾತಾಡ್ಬೇಕಂದ್ರೆ ಬೇಡ ಬೇಡ ಅಂತಿರ್ತಾಳೆ. ಯಾಕಂದ್ರೆ ನಾನು ಭಾವುಕನಾಗಿರ್ತೀನಿ, ಹತ್ತು ಬಿಡ್ತೀನಿ ಅಂತ ಇದಕ್ಕೆ. ನಿಮ್ಮ ಮಾತು ಕೇಳ್ಬೇಕಾದ್ರೆ ಪ್ರತಿ ಸಾರಿ ನಾವು ಹೇಳ್ಬೇಕಂತ ಹೇಳಿದ್ರೆ ಜಗ್ಗೇಶ್ ಸರ್ ಹೇಳ್ತಿದಾರಲ್ಲ, ನಮ್ಗೆ ಅನಿಸಿದ್ದೆ ಜಗ್ಗೇಶ್ ಸರ್ ಹೇಳ್ತಿದಾರಲ್ಲ ಅಂತೇಳಿ ತುಂಬಾ ಮಾತಾಡಿದ್ದೆ. ಒಂದು ವಿಷಯ ಹೇಳ್ತೀನಿ, ಟ್ರೈ ಮಾಡ್ತೀನಿ ಕಣ್ಣಲ್ಲಿ ನೀರು ಹಾಕದೆ ಇರಲಿಕ್ಕೆ. ರಾಯರ ಸಮಯದಲ್ಲಿ ಒಂದು ಕುರಿ ಕಾಯೋ ಒಂದು ವ್ಯಕ್ತಿ ತಿಮ್ಮಣ್ಣ ಅಂತೇಳಿ ಅವ್ರು ಸಂಚಾರದಲ್ಲಿ ಬರ್ತಾ ಇರ್ಬೇಕಾದ್ರೆ ಆತ ಅಡ್ಡ ಹಾಕ್ತಾನೆ, ನಮಸ್ಕಾರ ಮಾಡ್ತಾನೆ, ಯಾರು ಇವರು ಅಂತೆಲ್ಲ ತಿಳ್ಕೊಂತಾನೆ. ರಾಘವೇಂದ್ರ ಸ್ವಾಮಿಗಳವರು ಆಯ್ತು, ತುಂಬಾ ಕಣ್ಣೀರು ಹಾಕ್ತಾನೆ. ಏನಪ್ಪ ಏನಾಯ್ತು ಅಂತ ಕೇಳಿದ್ರೆ, ಮನೆಯಲ್ಲಿ ತುಂಬಾ ಅವಮಾನ ಮಾಡ್ತಾರೆ. ಅದೇ ಸಂತೋಷ. ಏನ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ನನಗೇನೋ ಹಾದಿ ಕಾಣಿಸ್ತಾ ಇಲ್ಲ. ಏನೋ ಒಂದು ಮಾಡಬೇಕು. ಬರೀ ಕುರಿ ಕಾದು ಮನೆಯಲ್ಲಿ ಸ್ವಲ್ಪ ಅನ್ನ ಹಾಕಿದ್ರೆ ಸಾಕು ಒಂದು ಜೀವನ. ನನಗೇನಾದ್ರೂ ಆಶೀರ್ವಾದ ಮಾಡಿ ಅಂದ್ರೆ ರಾಯರ ಮಂತ್ರಾಕ್ಷತೆ ಕೊಟ್ಟು ಹೇಳ್ತಾರೆ, ನೀವೇನು ಹೆದರಬೇಡ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಂತರ ಅಲ್ಲಿ ಸಿದ್ದಿ ಮಸೂದ್ ಖಾನ್ ಅಂತೇಳಿ ಅದೇ ಹಾದಿಯಲ್ಲಿ ಆದೋನಿ ನವಾಬ ಆತ ಬರ್ತಾ ಇರ್ತಾನೆ ಅವ್ರ ಪರಿವಾರದ ಜೊತೆಗೆ. ಕರೆಕ್ಟ್ ಈ ತಿಮ್ಮಣ್ಣ ಇರೋ ಸಮಯಕ್ಕೆ ಒಂದು ಪತ್ರ ಬರುತ್ತೆ ಅವರಿಗೆ. ಅಲ್ಲಿ ಯಾರಿಗೂ ಆ ಭಾಷೆ ಓದೋಕೆ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಕನ್ನಡದಲ್ಲೇ ಬರೆದಿರ್ತಾನೆ, ಓದಲಿಕ್ಕೆ ಬರ್ತಾ ಇರಲ್ಲ. ಹಾಗಾಗಿ ಯಾರಿದ್ದಾರೆ ಅಂತ ನೋಡಿದ್ರೆ ತಿಮ್ಮಣ್ಣ ಕಾಣಿಸ್ತಾನೆ, ಕರೀರವನ್ನ ಅಂತ ಕರ್ಕೊಂಡ್ ಬಂದಿದ್ದು ಓದು ಅಂತ ಹೇಳ್ತಾರೆ. ಇಲ್ಲ, ನಂಗೆ ಓದಿಲ್ಲ, ಬರೀಲ್ಲ, ಏನು ಓದೋದು, ನಂಗೇನು ಬರಲ್ಲ, ಕುರಿ ಕಾಯೋನು ನಾನು. ಇಲ್ಲ, ನೀವು ಓದಬೇಕು, ಇಲ್ಲ ನೀವು ತಲೆ ಕೆಡ್ತೀನಿ ಅಂತ ಹೇಳ್ತೀನಿ. ಅವಾಗ ಅವನಿಗೆ ಗೊತ್ತಿರೋದು ಒಂದೇ ಮಂತ್ರ, ಓಂ ಶ್ರೀ ರಾಘವೇಂದ್ರ ನಮಃ, ಓಂ ಶ್ರೀ ರಾಘವೇಂದ್ರ ನಮಃ, ಓಂ ಶ್ರೀ ರಾಘವೇಂದ್ರ ನಮಃ ಅಂತೇಳಿ ಇಡೀ ಪತ್ರ ನೀಟಾಗಿ ಓದ್ತಾನೆ. ಏನಂದ್ರೆ ಅವನಿಗೆ ಒಂದು ಗಂಡು ಸಂತಾನ ಆಗಿರುತ್ತೆ. ನೀವು ಈ ಗಂಡು ಸಂತಾನ ಆಗಿದೆ, ಒಳ್ಳೆ ಸುದ್ದಿ ಅಂತೇಳಿ ಓದಿದ್ದಕ್ಕೆ ಆ ರಾಜ ತುಂಬಾ ಖುಷಿ ಪಟ್ಟು, ಇಷ್ಟು ಒಳ್ಳೆ ಸುದ್ದಿ ನನಗೆ ಕೊಟ್ಟಿದ್ದೀಯ ಅಂದ್ರೆ ನೀನ್ ನನ್ನ ಪಕ್ಕಕ್ಕೆ ಇರ್ಬೇಕಂತೇಳಿ ಅವನ ಮಂತ್ರಿನ ಮಾಡ್ತಾನೆ. ಒಂದು ಕುರಿಕಾಯವನ್ನ ಮಂತ್ರಿ ಮಾಡೋ ತಾಕತ್ತು ಬರೇ ರಾಯರ ಹೆಸರಿಗಿದೆ. ರಾಯರಿಗೆ ಬಿಡಿ, ರಾಯರ ಹೆಸರಿಗಿದೆ. ರಾಯರು ಎಷ್ಟು ಪ್ಲಾನರ್ ಅಂತ ಹೇಳ್ತಾರೆ. ಅವನನ್ನ ಯಾಕೆ ಮಾಡ್ತಾರೆ ಅಂದ್ರೆ, ಮುಂದೆ ಮಂತ್ರಾಲಯ ಗ್ರಾಮವನ್ನು ಅವನೇ ಕೊಡ್ಬೇಕಾದ ಪರಿಸ್ಥಿತಿ ಬರ್ತದೆ. ಅಂದ್ರೆ ಅವ್ರು ಎಷ್ಟು ಪ್ಲಾನರ್ ಅಂದ್ರೆ ಅವರು ಅದ್ಭುತ ಪ್ಲಾನಿಂಗ್ ಅವ್ರದ್ದು. ಇವನನ್ನ ಯಾಕೆ ತಯಾರು ಮಾಡ್ತಾರೆ ಅಂದ್ರೆ, ಇವನ್ ಮಸೂದ್ ಖಾನ್ ಅಂತ ಶಿಕ್ಷೆ ಇರ್ತಾನೆ, ಅಲ್ಲಿ ಅವನು ದಿವಾನ್ ಆಗ್ತಾನೆ. ಮುಂದೆ ಇವ್ರ ಮುಖಾಂತರ ಅವರು ಕೂಡ ಪವಾಡ ತೋರಿಸ್ಬೇಕಾಗ್ಬಿಡುತ್ತೆ. ಅವನು ಮಾಂಸವನ್ನ ತಂದಿರ್ತಾನೆ. ಎಲ್ಲರೂ ರಾಯರು ಬುಟ್ಟಿಗೆ ಬಿದ್ರು ಅಂತ ಅನ್ಕೊಂತಾರೆ. ರಾಯರನ್ನ ಟಚ್ ಮಾಡೋಕ್ಕಾಗದ, ತೆಗೆದ್ರೆ ಅದು ಹಣ್ಣು ಹಂಪಲು ಇರುತ್ತೆ. ಅವನು ಸರೆಂಡರ್ ಆಗ್ತಾನೆ, ನಿಮಗೇನು ಬೇಕು ಹೇಳು ಅಂತಾನೆ. ಈಗ ವಾಪಸ್ ಇವನ್ ಮುಖಾಂತರ ನನಗೆ ಮಂತ್ರಾಲಯ ಜಾಗ ಬೇಕು. ಆ ಜಾಗನೂ ಕೇಳೋದಕ್ಕೆ ಏನು ಇಂಪಾರ್ಟೆಂಟ್ ಅಂದ್ರೆ, ಅವ್ರು ಹಿಂದಿನ ಜೀವನದಲ್ಲಿ ಯಜ್ಞ ಮಾಡಿದಾರೆ. ಅಲ್ಲಿ ಪ್ರಹ್ಲಾದ ಅವತಾರದಲ್ಲಿ ಅಲ್ಲಿ ಯಜ್ಞ ಮಾಡೋರು. ಸೊ ಅವ್ರಿಗೆ ಅದು ಬಂದಿದೆ. ಅದನ್ನ ಇವರು ತಿಳಿಸ್ತಾ ಇರ್ತದ್ದು. ನಾನು ಆ ಪಾಯಿಂಟ್ ನಾನು ಹೇಳೋದು, ನರೇಂದ್ರ ಮೋದಿ ಅವರಿಗೆ ನಾನು ಏನಾದರೂ ಮಾಡಿ ರಾಯರನ್ನು ತಲುಪಿಸ್ಬೇಕಲ್ಲ ಅವ್ರಿಗೆ ಅಂತ ಇಮಿಡಿಯೇಟ್ಲಿ ಕೊಟ್ಟೆ ಇಮೇಲ್, ಸರ್ ಐ ವಾಂಟ್ ಟು ಮೀಟ್ ಯು. ಅದೇನೋ ಗೊತ್ತಿಲ್ಲ, ನನ್ನ ಅದೃಷ್ಟ ಕೊಟ್ಬಿಟ್ರು. ಅದು ರಾಯರ ಮಾಡಿಸಿತ್ತು. ಅವತ್ತು ಅವ್ರು ಭಾಳ ಬ್ಯುಸಿ ಇದ್ರು. ನನಗೆ ಕೊಟ್ಟಿದ್ದ ಟೈಮ್ ಯಾವಾಗ 11:20ಕ್ಕೆ. ನಾನು ಏನು ಅಂದ್ಕೊಂಡೆ, ದೊಡ್ಡವರು ಕಳೆದಾಗ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ಇರಬೇಕು. ನಾನು ಕೂತಿದ್ರೆ ಅವ್ರದ್ದೊಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ಅವ್ರು 10:40ಕ್ಕೆ ನನ್ನ ಒಳಗೆ ಕರೀತಾರೆ. ನಾನು 3/4 kg ರಾಯರನ್ನ ತಗೊಂಡು ಮಂತ್ರಾಲಯದಿಂದ ಅಕ್ಷತೆ ಪ್ರತಿಯೊಂದು ತಗೊಂಡು ಅವ್ರು ಕೊಟ್ಬಿಟ್ಟು ಒಂದೇ ಮಾತು ಹೇಳ್ತೇವೆ, ಸರ್ ನನಗೆ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನೊಂದು 3-4 ನಿಮಿಷ ರಾಯರ ಬಗ್ಗೆ ಹೇಳೋದು. ಅರೇ ಬೋಲ ಯಾರು ಅಂದರು. ಹೇಳಿದೆ ನಾನು. ಅದಾದಮೇಲೆ ಅದನ್ನು ಕೊಟ್ಟು ಹಿಂದಿ ಗ್ರಂಥನ ತಗೊಂಡು ಅದಕ್ಕೆ ಕೊಟ್ಟು ಅವ್ರಿಗೊಂದು ರಿಕ್ವೆಸ್ಟ್ ಮಾಡೋದು, ಸರ್ ಇಡೀ ವಿಶ್ವದಲ್ಲಿ ನಿಮ್ಗೆ ಎಲ್ಲೆಲ್ಲಿಂದನೋ ಬರುತ್ತೆ ಪ್ರೆಸೆಂಟೇಷನ್, ದಯಮಾಡಿ ಇದನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಕೋಬೇಕು, ಅಷ್ಟೇ ಪ್ರಾರ್ಥನೆ. ಅವ್ರು ಕರೆದೇ ಹೇಳಿದ್ರು, ಇಲ್ಲೇ ಇಡಬೇಕು ಅಂದಿಲ್ಲ. ಅದಾಗಿದ್ದು ಒಂದು ಇದರಲ್ಲಿ ಒಂದು ಗುರು ಸಾರ್ವಭೌಮನಿಗೆ ಜೈ ಅಂತ ಅವರು ಒಂದು ವೇದಿಕೆ ಮೇಲೆ ಜೈಕಾರ ಹಾಕ್ತಾರೆ. ಅಂದ್ರೆ ಇಟ್ಸ್ ರಾಯರ ಪ್ಲಾನಿಂಗು. ಎಲ್ರಿಗೂ ಗೊತ್ತಾಗಬೇಕು, ಜಗತ್ತಲ್ಲಿ ಇಲ್ಲಿಂದ ಅಲ್ಲೋಗ್ಬೇಕು, ಅಲ್ಲಿಂದ ಅಲ್ಲೋಗ್ಬೇಕು. ಹಂಗೆ ಅವ್ರು ಹೇಳಿದಂಥ ಕತೆ. ಸೊ ಇದು ಆಗಿನ ಕಾಲಕ್ಕೆ ತಿಮ್ಮಣ್ಣಂದಾಯ್ತು. ಅವಾಗ ನಾವು ನೋಡಿದ್ವಾ, ಕೇಳಿದ್ವಾ, ನೀವೇನೋ ಹೇಳ್ತಾ ಇದ್ದೀರಿ, ಬುಕ್ಕಲ್ಲಿ ಏನ್ ಬೇಕಿದ್ದು ಬರಿಬೋದು. ನಾ ಇವಾಗ್ಲೂ ಹೇಳ್ತೀನಿ, ಜಗ್ಗೇಶ್ ಅವ್ರಿಗೆ ಕೂಡ ಗೊತ್ತು, ನನ್ನಂತ ಅನೇಕ ತಿಮ್ಮಣ್ಣಂದ್ರಲ್ಲಿ ಇನ್ನೂ ರಾಯರ್ ಸಾಕ್ತಾ ಇದ್ದಾರೆ. ಇವನು ಏನು ಬರಲ್ಲ ಅಂತೇಳಿ ಸೈಡಿಗೆ ಇಟ್ಟಂತ ನನ್ನಂತ ತಿಮ್ಮಣ್ಣನ್ನೇ ರಾಯರು ಗುರುಗಳು ಶ್ರೀಪಾದಂಗಳವರು ಕರೆದಿಂದ ವೇದಿಕೆ ಮೇಲೆ ಕೂಡಿಸಿದಾರಂತೆ. ಇನ್ನು ಅವ್ರ ಪಾರ ಹಿಡ್ಕೊಂಡು ಅವ್ರನ್ನೇ ಸರ್ವಸ್ವ ಅಂತ ನಾವೆಲ್ಲರೂ ಹಂಗೆ ಇರೋದು.
ನಮ್ಮ ಕಂಡ್ರೆ ಅವ್ರು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗೋದು ರಾಯರು ಅಂತೇಳಿ ಇದೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಅವತ್ತು ರಘುಭಟ್ ಅವರು ಬಂದಿದ್ರು. ಆಕ್ಚುಲಿ ನಾನು ಗುರುಗಳವರ ಹತ್ರ ಇದ್ದೆ. ಇವರು ಯಾವುದಕ್ಕೆ ಬಂದಿದ್ದಾರೆ ಎಂಬುದು ನನಗೆ ಗೊತ್ತಿರಲಿಲ್ಲ. ನಾನೇ ಹೊರಗಡೆ ಬಂದೆ. ಇವ್ರು ಹೊರಗಡೆ ಇರೋ ಗುರುಗಳನ್ನ ಭೇಟಿ ಆಗಬೇಕು ಅಂದ್ರೆ, ಇಲ್ಲ ಇವಾಗ ಪಾಠದ ಟೈಮ್, ಅವರು ಹುಡುಗರಿಗೆಲ್ಲ ಪಾಠ ಹೇಳೋ ಟೈಮ್, ಇವಾಗೆಲ್ಲ ಕಷ್ಟ ಇಲ್ಲ, ಅವ್ರು ಹೇಳಿದ್ದಾರೆ ಕೇಳಿ ಅಂದ್ರೆ ನಾವು ಹೋಗಿ ಕೇಳಿದ್ರೆ, ಇಲ್ಲಪ್ಪ ನಾ ಕರೆಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಕರೆದ್ರು, ಅಷ್ಟರಲ್ಲಿ ನಾವು ಹೋಗ್ಬಿಟ್ಟೆ. ಆಮೇಲೆ ಅವರೇ ಫೋನ್ ಮಾಡಿ ಕರೆದ್ರು, ಇಲ್ಲ ಬಾ, ಇವರು ಏನ್ ಬೇಕೋ ಇವರಿಗೆಲ್ಲ ಸಹಕಾರ ಮಾಡಿಕೊಡ್ರಿ ಅಂತ ಹೇಳಿ. ಸೊ ಆ ಥರ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಈ ಥರ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ತುಂಬಾ ಕಮ್ಮಿ, ತುಂಬಾ ಅಪ್ರೂವಲ್ಸ್ ಇರುತ್ತೆ, ಇದಿರುತ್ತೆ. ಮ್ಯಾಕ್ಸಿಮಮ್ 1 ಮಂತ್ ಅನ್ಕೊಂತೀನಿ. 1 ಮಂತಲ್ಲೇ ಒಂದು ಆರಂಭ ಸ್ಥಿತಿಗೆ ಬಂದಿದೆ. ಆಮೇಲೆ ತುಂಬಾ ಖುಷಿಯಾಗಿದ್ದ ವಿಷಯ ಏನಂದ್ರೆ, ಇವರು ಮತ್ತೆ ಲಾಸ್ಟ್ ಮೀಟಿಂಗ್ ಬಂದಾಗ ಜಗ್ಗೇಶ್ ಅವರಿಗೆ ಫೋನ್ ಮಾಡಿದ್ರು ಗುರುಗಳು. ರಾಯರ ಮಗ ಅಂತೇಳಿ ಕರೆಯೋದು ಗುರುಗಳು ಅವ್ರನ್ನ, ಇದು ಹೇಳ್ಬೋದಿಲ್ಲ ಗೊತ್ತಿಲ್ಲ. ಅವರು ಗುರುಗಳು ಕಂಪ್ಲೀಟು ಮಾಡಿಲ್ಲ. ಈ ತರ ಏನೋ ಇದೆ ಅಂದ ತಕ್ಷಣ, ನೀವು ರಾಯರ ವಿಷಯ ಏನನ್ನಿರ್ಲಿ ಹೇಳಿ ಸ್ವಾಮಿಗಳೇ, ನಾನು ಡೈರೆಕ್ಟ್ ನಾನು ಮಾಡೇ ಮಾಡ್ತೀನಿ ಅಂತ ಜಗ್ಗೇಶ್ ಅವರು ತುಂಬಾ ಖುಷಿ ಆಯ್ತು. ಎಷ್ಟು ರಾಯರನ್ನ ಒಪ್ಪಿಕೊಂಡಿದ್ರ ಮಾತು ಹೇಳಲಿಕ್ಕೆ ಸಾಧ್ಯ. ಅವ್ರು ರಾಜ್ಯಸಭಾ ಸದಸ್ಯರು, ಆಕ್ಟರ್, ಮತ್ತೆ ಬೇರೆ ಬೇರೆ ಅವ್ರ ಕಾರ್ಯಕ್ರಮಗಳು ಇರುತ್ತೆ. ಏನು ಕಾರ್ಯಕ್ರಮ ಇದೆ ಏನು ಕೇಳಿಲ್ಲ. ರಾಯರು ಅಂದ್ರೆ ನಾನು ಬರ್ತೀನಿ ಅಂತೇಳಿ ನಿಂತರು. ಅದು ತುಂಬಾ ಇವರಂತವ್ರು, ರಾಯರ ಭಕ್ತರಿಗೆ ಇವರಂತವ್ರು ಪ್ರೇರಣೆ ನಮಗೆ. ಈ ಮಾತನ್ನು ಹೇಳ್ತಾ, ಈ ಆಲ್ಬಮ್ ಎಲ್ಲ ಚೆನ್ನಾಗಿ ಬರಲಿ. ರಾಯರ ಬಗ್ಗೆ ಇವಾಗ ನಮಗೊಂದು ಔಷಧ ಗೊತ್ತಿರುತ್ತೆ, ಅದು ಇನ್ನೊಬ್ಬರಿಗೆ ಹೇಳಲ್ಲ. ಕೂದಲು ಉದುರೋ ಔಷಧ ನನಗೆ ಗೊತ್ತು, ಬಟ್ ಆದ್ರೆ ನಾ ಪಕ್ಕಿರೋನ್ಗೆ ಹೇಳಲ್ಲ. ಈ ಒಂದು ಬಾಣ್ಲಿ ಆಗ್ಬಿಡ್ಲಿ, ನನ್ನ ಕೂದಲು ಚೊಲೈತು ಉರ್ಕಳ್ಳಿ ಅಂಬತ್ತಾರೆ. ಸೊ ಅದು ತಪ್ಪು. ನಮ್ಗೆ ಗೊತ್ತಿರೋ ಔಷಧ ಯಾವುದೇ ಇರಲಿ, ಪಕ್ಕಿ ಯಾರಿಗನ್ನ ನರಳ್ತಿದ್ರೆ ಹೇಳಬೇಕು. ಅದೇ ತರ ರಾಯರು ಅಂಬೋದು ಮಹಾ ಔಷಧ. ಅವ್ರ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸೋದ್ರಿಂದ ಇನ್ನೊಬ್ಬರಿಗೆ ಒಳ್ಳೇದಾಗತ್ತೆ, ಲೋಕ ಕಲ್ಯಾಣ ಆಗುತ್ತೆ, ಒಂದು ಸಮಾಜಕ್ಕೆ ಒಳ್ಳೇದಾಗತ್ತೆ. ಅಂದ್ರೆ ತಿಳಿಸದೇ ಇದ್ರೆ ಆ ಪಾಪ ನಂದು. ಹಂಗಾಗಿ ರಾಯರು ತಿಳಿಸೋಣ. ನಾವೆಲ್ಲರೂ ಮಾಧ್ಯಮ ಮಿತ್ರರು ಇದ್ದೀರಿ. ನಾನು ಮಾಧ್ಯಮ ಮೀಡಿಯಾ ಇನ್ಚಾರ್ಜ್ ಆದ ಕಾರಣ ಮಾಧ್ಯಮದವ್ರು ನಾನು ಕೇಳ್ಕೊಂತ ಇದ್ದೀನಿ. ಆದಷ್ಟು ರಾಯರ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ. ನನಗೆ ಇನ್ನೊಂದು ಜೀವನ ಕೊಟ್ಟಂತ ನಮ್ಮ ಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಪಾದಚರಣೆಗಳನ್ನು ನಮಿಸ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬೇಕು. ಸರ್, ರಾಯರು ನಮಸ್ಕಾರ. ಗುರುಭ್ಯೋ ನಮಃ. ಫಸ್ಟ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ಜಗ್ಗೇಶ್ ಸರ್ ಈಗ ಹೇಳ್ದಂಗೆ ಎಲ್ಲರೂ ರಾಯರ್ ಬಗ್ಗೆ ಒಂದು ಸ್ಟೋರಿ ಹೇಳ್ತಾರೆ. ನನ್ನ ಲೈಫಲ್ಲಿ ಒಂದು ಸ್ಟೋರಿ ಇದೆ. ಸೊ ಅಮ್ಮನಿಗೆ ಹೆರಿಗೆ ನೋವು ಬಂದಿರುತ್ತೆ, ಎಲ್ಲರೂ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಸೊ ರಾತ್ರಿಯಿಂದ ಬಂದಿರುತ್ತೆ, ಬೆಳಗಿನ ಜಾವ ಏನೇನು ಡೆಲಿವರಿ ಟೈಮಲ್ಲಿ ರಾಯರು ಹಂಗೆ ಅವ್ರ ಕನ್ಸಲಿಕ್ಕೆ ನನಗೆ ಹಿಂಗೆ ಹೆಸರು ರಾಘವೇಂದ್ರ ಬಂತು ಅಂತ ಹೇಳಕ್ಕೆ. ಸೊ ದೀಪ ಇಟ್ಕೊಂಡು ಬಂದು, ಹೌದು, ದೀಪ ಇಟ್ಕೊಂಡು ಬಂದಂಗೆ ಆಯ್ತಂತೆ. ಸೊ ಅದಕ್ಕೆ ಅವತ್ತಿನ ದಿವಸನೇ ಬೆಳಗ್ಗೆ ನಾನು ಊಟದ ಮೇಲೆ ರಾಘವೇಂದ್ರ ಅಂತ ಹೆಸರು ನಾಮಕರಣ ಮಾಡಿದ್ರು. ಸೊ ಅದು ಒಂದು ನಾನು ಹೇಳ್ತೀನಿ, ನೀವು ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ನನ್ನ ಲೈಫಲ್ಲಿ ಆ ಥರ ಒಂದು ಆಗಿದೆ ಅಂತೇಳಿ. ಆ್ಯಂಡ್ ಆಲ್ಬಮ್ ಸಾಂಗ್ ನಾನು ಫಸ್ಟ್ ಗುರುಗಳ ಹತ್ರ ಹೋಗಿದ್ದೆ, ನಮ್ಮ ಟೀಮ್ ನಾವು ಹೋಗಿದ್ವಿ ಈ ಥರ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ. ಸೊ ಗುರುಗಳು ಆ್ಯಕ್ಚುಲಿ ನಾವು ದರ್ಶನಕ್ಕೆ ಹೋಗಿ ಅವರು ಹೊರಡಕ್ಕೆ ರೆಡಿ ಆಗಿದ್ರು. ಸೊ ಬಳ್ಳಾರಿ ಹತ್ರ ಇನ್ನೊಂದು ಪ್ರೋಗ್ರಾಮಲ್ಲಿ ಇದ್ರು. ಸೊ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಆಶೀರ್ವಾದ ಮಾಡಿ ಮಂತ್ರಾಲಯಕ್ಕೆ ಬನ್ನಿ, ಅಲ್ಲಿಂದನೇ ಗ್ರೀನ್ ಸಿಗ್ನಲ್ ಕೊಟ್ಟರು, ಮಾಡಿ ನೀವು ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಅಲ್ಲಿಂದ ತಿರ್ಗಾ ಮಂತ್ರಾಲಯಕ್ಕೆ ಹೋಗಿ ಹಾಗೆ ಲಾಂಗ್ ಪ್ರೊಸೆಸ್ ಶ್ರೀನಿಧಿ ಸರ್ ಹೇಳಿದಂಗೆ ಅಲ್ಲಿಂದ ಲೆಟರು ಅಪ್ರೂವಲ್ಸ್ ಎಲ್ಲ ಬಂತು. ಸೊ ಇವತ್ತು ಇಲ್ಲಿ ಬಂದು ನಿಂತಿದೆ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಿ ಆರ್ ಬಾಬು ಅವ್ರನ್ನ ಆಲ್ಮೋಸ್ಟ್ 20 ವರ್ಷದ ಜರ್ನಿ. ನಾನು ತಾರೆ ಅಂತ ಸಿನಿಮಾ ಮಾಡ್ತಾ ಇದ್ದಾಗ ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಅವ್ರಿಗೊಂದು ನನಗೊಂದು ಮೈಂಡ್ ಸೆಟ್ ಇತ್ತು, ಇವರೇ ಮಾಡಬೇಕು ಅಂತ. ಅವರು ಕಾಲ್ ಮಾಡಿದ ತಕ್ಷಣ ಒಂದೇ ಈ ಥರ ಇದೆ ಅಂತ ಹೇಳಿದ ತಕ್ಷಣ ನೀವು ಏನು ಹೇಳ್ತೀರ ಅದ್ರ 10 ಪಟ್ಟು ನಾವು ಸಪೋರ್ಟ್ ಮಾಡ್ತೀವಿ. ನಮಗೊಂದು ಖುಷಿ ವಿಚಾರ, ಲೈಫ್ ಟೈಮಲ್ಲಿ ಒಂದ್ಸಲ ಬರುತ್ತೆ ಈ ಥರ ಅವಕಾಶ ಅಂತ ಹೇಳಿದ್ರು. ಅವರು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಸೆಕೆಂಡ್, ನಾನು ನಮ್ಮ ಲಿರಿಕ್ಸ್ ರೈಟರ್, ನಾನು ಅವ್ರನ್ನಾಗಿ ನಾನು ಕ್ರಿಕೆಟ್ ಆಡ್ತಾ ಇರ್ತೀವಿ ಜೊತೆಗೆ. ಸೊ ಅವ್ರಿಗೂ ಫೋನ್ ಮಾಡಿದ ತಕ್ಷಣ ಅವರು ನಾನು ಏನು ಹೇಳಕ್ಕೆ ಇದು ಮಾಡಲ್ಲ, ಓಕೆ ಅಂತ ಅವರು ಕೂಡ ಒಂದೇ ಕಾಲಲ್ಲಿ ಓಕೆ ಹೇಳೋದು. ಸೊ ಇವತ್ತಿಗೆ ಬಂದಿದ್ದಾರೆ, ಥ್ಯಾಂಕ್ ಯು. ಆ್ಯಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಏನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದ ಇದೆ. 2ನೇ ಸಲ ಅಂದರೆ ನನ್ನ TNIT ಮೀಡಿಯಾ ಅವಾರ್ಡ್ ಆಗಿರ್ಬೋದು, ಅಲ್ಲೂ ಅಷ್ಟೇ ಆ ಟೈಮಲ್ಲಿ ಅವರು ಅಧಿವೇಶನದಲ್ಲಿದ್ದರು, ಕಾಲ್ ಮಾಡಿದ್ರು, ಒಂದು ಡೀಟೇಲ್ಸ್ ಒಂದು 2 ಸಾವಿರ ಹೇಳೋದಕ್ಕೆ ನನ್ನ ಈವೆಂಟ್ಗೋಸ್ಕರನೇ ಫ್ಲೈಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ಇವತ್ತು ಮೊನ್ನೆ ಗುರುಗಳು ಕೇಳಿದ್ರು ಏನಾಗಬೇಕು ನನ್ನಿಂದ ಅಂತ. ನಾನು ಹೇಳಿದೆ ನಮ್ಗೊಂದು ಗೆಸ್ಟ್ ಆಗಬೇಕು ಪ್ರೆಸ್ ಮೀಟಿಗೆ ಅಂತ. ಸೊ ಯಾರು ಬೇಕು ಅಂತ ಫಸ್ಟ್ ನಾನು ಇವ್ರ ಹೆಸರು ಹೇಳಿದೆ. ಅದಕ್ಕೆ ಇಮಿಡಿಯೇಟ್ಲಿ PR ಅವ್ರಿಗೆ ಫೋನ್ ಮಾಡಿಬಿಟ್ಟು ರಾಯರ್ ಮಗ ಅಂತ ಒಂದೇ ಫಸ್ಟ್ ರಾಯರ್ ಮಗ ನೀವು ಹೇಗಿದ್ದೀರಾ ಅಂತ ಕೇಳೋದು.
ಸೊ ಇವರು ನೆಕ್ಸ್ಟ್ ಮಾತಲ್ಲಿ ಏನಾಗಬೇಕು ಗುರುಗಳೇ ಅಂತ ಹೇಳಿದ್ರು. ಸೊ ಇವತ್ತು ಇಲ್ಲಿದ್ದಾರೆ, ಥ್ಯಾಂಕ್ ಯು. ಆ್ಯಕ್ಚುಲಿ ನಾಳೆ ಬರಬೇಕು, ನಾಳೆ ಶೂಟಿಂಗ್ ಇದೆ. ಸೊ ಒಂದು ದಿವಸ ಮೊದಲೇ ಈ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಬಾಕಿ ಹೇಳೋದಿದ್ರೆ, ಸೊ ಎಲ್ರಿಗೂ ನಮ್ಮ TNT ಟೀಮ್ ಇದೆ. ಸೊ ನಿಮ್ಮ ಆಶೀರ್ವಾದ ಬೇಕು, ಇದಕ್ಕೆ ಸಪೋರ್ಟ್ ಬೇಕು. ಮುಂದಿನ ದಿನಗಳಲ್ಲಿ ಕನ್ನಡ ಆ್ಯಂಡ್ ತೆಲುಗು ಎರಡೂ ಮಾಡ್ತಾ ಇದ್ದೀವಿ. ಮಂತ್ರಾಲಯದಲ್ಲಿ ದೊಡ್ಡದಾಗಿ ಲಾಂಚ್ ಮಾಡೋ ಫೆಬ್ರವರಿಲಿ ಗುರುಗಳ ಒಂದು ಡೇಟ್ಸ್, ಅಲ್ಲಿದ್ದು ಎಲ್ಲ ದೊಡ್ಡವರು ಸೆಲೆಬ್ರಿಟೀಸ್ಗಳೆಲ್ಲ ಡೇಟ್ಸ್ ಕೇಳಿಕೊಂಡು ಅಲ್ಲಿ ದೊಡ್ಡ ಮಟ್ಟಕ್ಕೆ ಇದನ್ನ ರಿಲೀಸ್ ಮಾಡೋಣ ಅಂತಿದ್ದೀವಿ. ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿ, ಇಲ್ಲಿ ತನಕ ಯೂಶಲಿ ಆರತಿ ಮಾಡೋದು ದೇವಸ್ಥಾನದ್ದು ಮಾತ್ರ ತೋರಿಸ್ತಾ ಇದ್ರು ಆಲ್ಬಮ್ ಅಲ್ಲಿ. ಈಗ ಕೆಲವು ಈಗದ ಜನರೇಷನ್ ತಕ್ಕಂಗೆ ಸೆಲೆಬ್ರಿಟೀಸ್ಗಳು ಒಂಥರ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ನಾವು ತಿಳಿಸ್ತೀವಿ ನಿಮಗೆ. ಸೊ ನಿಮ್ಮ ಎಲ್ಲರ ಸಪೋರ್ಟು ನಮಗೆ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್ ಇನ್ನ ಶುರು ಮಾಡಿಲ್ಲ, ಆ್ಯಕ್ಚುಲಿ ಶುರು ಮಾಡಬೇಕು ಬರೆಯೋದನ್ನ. ಅದು ಅಜ್ಜು ಸರ್ ಜೊತೆ ಕೂತ್ಕೊಂಡು ಇಬ್ರು ಒಟ್ಟಿಗೆ ಪ್ಲಾನ್ ಮಾಡಬೇಕು ಸರ್. ವತಿಯಿಂದ ನಾವು ಒಂದು ಚಿಕ್ಕ ಕಿರುಕಾಣಿಕೆಯನ್ನ ಹಾಗೆ ಗೌರವವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಂತಾ ಇದ್ದೀನಿ. ಮೇಡಮ್ ಬನ್ನಿ, ಮುಂದೆ ಬನ್ನಿ. ನಿಮಿಷ ರೆಡಿ ಸರ್, ರೆಡಿ ಸರ್, ರೆಡಿ ಸರ್, ರೆಡಿ ಸರ್.